ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ. ಅಧ್ಯಾತ್ಮ ಬಂಧುಗಳೇ, ತಾಸುಗಟ್ಟಲೆ ಮಾತನಾಡುವುದಕ್ಕಿಂತ ಒಂದು ದೇವರ ನಾಮ ಹೇಳಿದರೆ ಆಗುವ ಪರಿಣಾಮ ಹೆಚ್ಚು. ಅದರಲ್ಲಿ ನಮಗೆ ಬರತಕ್ಕಂಥ ಒಂದು ತನ್ಮಯತೆ, ಅದನ್ನು ನೀವು ಇವತ್ತು ಈಗ ಅನುಭವಿಸಿದ್ರಿ. ಹುಸೇನ್ ಸಾಬ್ರು ಹಾಡಿದರೆ ಅವರು ಮೈಮರೆತು ಹಾಡ್ತಾರೆ, ನಮ್ಮನ್ನು ಮೈಮರೆಸ್ತಾರೆ. ಭಗವಂತರ ಪ್ರಜ್ಞೆ ಜಾಗೃತವಾಗುವ ರೀತಿಯ ಒಂದು ಏಕಾಗ್ರತೆ, ತನ್ಮಯತೆಯಿಂದ ಅವರು ಹಾಡುತ್ತಾರೆ. ಬಹಳ ಜನರು ಕೇಳಿದ್ದಾರೆ, ಇಲ್ಲೋ ಎಲ್ಲ ಮೈಲಿಗೆ ಆಗುತ್ತೆ ಅಂತ ಪ್ರಾಯ ಕೇಳಿರ್ಲಿಕ್ಕೆಲ್ಲ ಕೆಲವರು ಅವರು ಹಾಡುವುದನ್ನು. ಏನು ಹುಸೇನ್ ಸಾಬ್ರ ಬಾಯಲ್ಲಿ ದೇವ್ರ ನಾವು ಬರುವುದು ಅಂದರೆ ಏನು ಅಂತ. ಯಾಕೆಂದರೆ ಅವರ ಬಾಯಲ್ಲಿ ಕೆಟ್ಟದಾಗಿ ಬಂದ್ರೇ ಮಡಿಯೋದು, ಬಹಳ ಅಬದ್ಧವಾಗಿ ಹೇಳಿದ್ರೇನೆ. ಅದನ್ನು ಪಾಪ ಇವರು ಹುಸೇನ್ ಸಾಬ್ರು ಹಾಡಿಬಿಟ್ರೆ ಈ ದೇವ್ರ ನಾವು ಮೈಲಿಗೆ ಆಗಿಬಿಡುತ್ತೆ ಕೆಲವರಿಗೆ. ಯಾಕೆಂದರೆ ಅವರು ಸ್ವತಃ ಮೈಲಿಗೆ, ಆದ್ದರಿಂದ ಅವ್ರು ಯಾರು ಹೇಳಿದ್ರು ಮೈಲಿಗೆ ಆಗೋದು. ಯಾಕೆಂದರೆ ಅವರು ಸ್ವತಃ ಅಂಥ ಭಾವನೆ ಇರುವವರು. ಅಂಥತಃ ಆ ವ್ಯಕ್ತಿಗಳು ಯಾರು ಇನ್ನೊಂದನ್ನು ಮೈಲಿಗೆ, ದೇವರ ನಾವು ಮೈಲಿಗೆ, ಕನ್ನಡ ಮೈಲಿಗೆ, ಅದು ಮೈಲಿಗೆ, ಇದು ಮೈಲಿಗೆ ಅಂತಾರೆ. ಅದು ಮೂಲ ಕಾರಣ ಏನಂದ್ರೆ ಅವರು ಸ್ವತಃ ಮೈಲಿಗೆ ಇರ್ತಾರೆ. ಅವ್ರು ಏನು ಮಾಡಿದ್ರು ಮಡಿ ಆಗೋಲ್ಲ ಅಂಥವ್ರು. ಹಾಗಾಗಿ ಎಲ್ಲವೂ ಮೈಲಿಗೆ ಕಾಣುತ್ತೆ ಅವರಿಗೆ. ನಾನು ಅಕಸ್ಮಾತ್ ಬಂದಿದ್ರು ಕಾಣೋದಕ್ಕೋಸ್ಕರ. ಪಾಪ ಈಗ ಅವರು ಗುಲ್ಬರ್ಗಕ್ಕೆ ಹೊರಟು ನಿಂತವರು ಮಧ್ಯದಲ್ಲಿ ಒಂದು ದೇವ್ರನಾಮ ಹಾಡಿ ಹಿಂದೆ ಬಹಳ ಖುಷಿ ಅವರಿಗೆ. ದೇವ್ರನಾಮ ಹಾಡೋದು ಅಂದರೆ ಸಂತೋಷ. ಒಂದು ಸರ್ತಿ ಸುಬ್ರಹ್ಮಣ್ಯದಲ್ಲಿ ಅವರು ಕಾರ್ಯಕ್ರಮಕ್ಕೆ ಕರೆದಿದ್ದರು ಮಠಕ್ಕೆ. ಅವರು ನಮ್ಮ ಮನೆಗೆ ಬಂದರು. ಸುಬ್ರಹ್ಮಣ್ಯ ಮಠಕ್ಕೆ ಕರೆದಿದ್ದಾರೆ, ಹಾಡ್ಲಿಕ್ಕೆ ಹೋಗ್ಬೇಕೇನೋ ಆಚಾರ್ಯ ಅಂತ ಕೇಳಿದರು ನನ್ನ ಹತ್ರ. ನಾನಂದೆ, ಹೋಗ್ರಿ, ನರಸಿಂಹ ಜಯಂತಿ ಅಲ್ಲಿ ನರಸಿಂಹ ಪಟ್ಟದ ದೇವರು. ನರಸಿಂಹ ದೇವರ ಹಂಗಾರೆ ಹೋಗ್ತೇನೆ. ಯಾಕೆ? ನರಸಿಂಹ ನಮ್ಮ ಕುಲದೇವರು ಅಂತಾರೆ ಇವರು. ಯಾಕೆ ಅಂದರೆ ನಮ್ಮ ಹುಸೇನ್ ಸಾಹೇಬ್ ಹೇಳ್ತಾರೆ, ನರಸಿಂಹ ನಮ್ಮ ಮನೆತನದ ಕುಲದೇವರು. ಆದ್ದರಿಂದ ಸುಬ್ರಹ್ಮಣ್ಯಕ್ಕೆ ನಾನು ಖಂಡಿತ ಹೋಗ್ತೀನಿ, ಯಾಕೆಂದರೆ ನಮ್ಮ ಕುಲದೇವರೇ ಅಲ್ಲಿ ಆರಾಧ್ಯ ಮೂರ್ತಿಯಿಂದ ನಾನು ಹೋಗ್ತೀನಿ ಅಂತ. ಮನೆತನದ ಹಿಂದಿನಿಂದ ಅವರು ಊರಿನ ನರಸಿಂಹನನ್ನು ನಂಬಿಕೊಂಡು ಬಂದಂಥ ಒಂದು ಭಕ್ತ ಮನೆತನ ಅದು. ಒಂದು ವಿಷಯ ನಮಗೆ ಗೊತ್ತಿರಬೇಕು, ಮಾಧ್ವರಾಗಿ ಹುಟ್ಟಿದವರೆಲ್ಲ ಸಜ್ಜನರಲ್ಲ, ಸಜ್ಜನರೆಲ್ಲ ಮಾಧ್ವರಾಗಿ ಹುಟ್ಟಬೇಕಾಗಿಲ್ಲ. ಸಜ್ಜನಿಗೆ ಯಾವ ಮತದಲ್ಲಿ ಯಾವ ಜಾತಿಯಲ್ಲೂ ಇರಬಹುದು. ದೌರ್ಜನ್ಯ, ದುಷ್ಟತನ, ನಾಚಿಕೊಳ್ಳುವಂಥ ಮೂರ್ಖತನ ಮಾಧ್ವರಲ್ಲೂ ಇರಬಹುದು. ಆದ್ದರಿಂದ ಜನ್ಮದಿಂದ ಯಾರನ್ನು ಅಳಿಬೇಡಿ. ಜೀವದ ಯೋಗ್ಯತೆಯೇ ಬೇರೆ, ಜನ್ಮ ಬೇರೆ. ಅದು ಯಾವುದೋ ಒಂದು ಪುಣ್ಯ ಪಾಕದಿಂದ ಈ ಜನ್ಮದಲ್ಲಿ ಒಳ್ಳೆಯ ಜನ್ಮ ಬಂದಿರಬಹುದು, ಜೀವ ನೀಚ ಜೀವ ಇರಬಹುದು. ಹಾಗಾಗಿ ನಾವು ನೋಡಬೇಕಾಗಿರತಕ್ಕಂಥದ್ದು ವ್ಯಕ್ತಿಯ ಅಂತರಂಗದ ಸ್ಪರ್ಶ, ಆ ವ್ಯಕ್ತಿಯ ಹೃದಯದೊಳಗೆ ಇರತಕ್ಕಂಥ ಸಜ್ಜನಿಕೆ, ಪ್ರಾಮಾಣಿಕತೆ, ಆ ಒಂದು ಗುಣವಂತಿಕೆ. ಅದು ಎಲ್ಲಿದೆ ಅದನ್ನು ಪ್ರೀತಿಸಬೇಕು ನಾವು. ಅನೇಕ ಮಂದಿ ಹಾಡು ಹೇಳ್ತಾರೆ. ಮೊನ್ನೆ ಒಬ್ಬರು ಒಳ್ಳೆ ಸಂಗೀತಗಾರರು ದೇವರನಾಮ ಹಾಡೋದು ಕೇಳಿದೆ ನಾನು. ಅವರು ದೇವರನಾಮ ಹಿಡ್ಕೊಂಡು ಕುಸ್ತಿ ಮಾಡಿದ್ದು. ದೇವರ ನೆನಪು ಅಂದ್ಬಿಟ್ಟು ಮತ್ತೆಲ್ಲ ಬಂತು ಆ ಹಾಡು ಕೇಳಿ ನನಗೆ. ಯಾಕೆಂದರೆ ಅದರಲ್ಲಿ ಜಂಟಿ ವರಸೆ ಎಲ್ಲ ಮಾಡಿದರು, ಕುಸ್ತಿ ಮಾಡಿದರು. ಅದಕ್ಕೆ ತಬಲಾದವರಿಗೆ ಖುಷಿ ಆಯಿತು, ಅದೇ ಕೇಳೋರಿಗೆ ಖುಷಿ ಆಗಲಿ. ಯಾಕೆಂದರೆ ಅವರು ಅದರಲ್ಲಿ ಲಯದ ಮೇಲೆ ಕಸರತ್ತು ಮಾಡಿದರು. ಅದು ದೇವರ ನಾಮ ಹಾಡುವ ವಿಧಾನವೇ ಅಲ್ಲ. ಆದರೆ ನಮಗೆ ಆ ಹಾಡು ಕೇಳಿದಾಗ ಒಂದು ರೀತಿಯ ಭಗವಂತನ ಕಡೆಗೆ ನಮ್ಮ ಮನಸ್ಸು ಟ್ಯೂನ್ ಆಗುವಂತೆ ಹಾಡುವಂಥದ್ದುಂಟಲ್ಲ, ಅದು ಕಲೆಗಾರಿಕೆ. ಅದು ಕೆಲವರಿಗೆ ಸಿದ್ಧಿಸುವಂಥದ್ದು. ನಮ್ಮ ಹುಸೇನ್ ಸಾಬೆಯವರಿಗೆ ಅದು ಮೂಲತಃ ಅದು ದೈವಾನುಗ್ರಹದಿಂದ ಅಂತಹ ಕಲೆ ಸಿದ್ಧಿಸಿದೆ. ಹಾಗಾಗಿ ಭಗವಂತ ಅವರ ಕಂಠಶ್ರೀಯಿಂದ ಅನೇಕ ಜನರಿಗೆ ಉಪಯೋಗ ಆಗುವಂತೆ ಅವರನ್ನು ಹರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ ಅವರಿಗೆ. ಮತ್ತೆ ಗೀತೆಗೆ ಪ್ರವೇಶ ಮಾಡೋಣ. ಅರ್ಜುನ ನೋಡ್ತಾ ಇದ್ದಾನೆ ಕೃಷ್ಣನನ್ನು. ಪ್ರತಿ ಶ್ಲೋಕದಲ್ಲಿ ಪಶ್ಯಾಮಿತ್ವ ಅಂತಾನೆ. ನಾನು ನೋಡ್ತಾ ಇದ್ದೀರಿ, ಆದರೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕಿರೀಟಿನಂ ಗೃದಿನಂ ವಜ್ರಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿತ್ವ ದುರ್ನಿರೀಕ್ಷಂ ಸಮಂತಾತ್ ದೀಪ್ತ ಅನಲಾರ್ಕ ಪ್ರಭಂ ಅನಲಾರ್ಕ ದೀಪ್ತಿಂ ಅಪ್ರಮೇಯಂ. ಅವನು ಹೇಳ್ತಾನೆ,
ಎಲ್ಲಿ ಹೇಗೆ ನೋಡಬೇಕು, ಯಾವ ರೀತಿಯಿಂದ ನೋಡಬೇಕು, ಎತ್ತ ನೋಡಬೇಕು ಅಂತ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನೋಡ್ತಾ ಇದ್ದೇನೆ, ಪಶ್ಯಾಮಿ ತ್ವಾಂ, ನೋಡ್ತಾನೇ ಇದ್ದೇನೆ. ಎಲ್ಲೋ ನೋಡಿದರೆ ಕಿರೀಟಾದಿಗಳಿಂದ, ಕಿರೀಟ ಅಂದರೆ ಒಂದು ಆಭರಣವನ್ನು ಅವರು ಹೇಳಿದ್ದು, ಸರ್ವಾಭರಣ ಭೂಷಿತವಾಗಿರತಕ್ಕಂಥ ಒಂದು ವಿಚಿತ್ರ ರೂಪ. ಎಲ್ಲಿ ನೋಡಿದರೆ ಅಲ್ಲಿ ಅಲಂಕಾರಗಳಿಂದ ತುಂಬಿರತಕ್ಕಂಥ ರೂಪ. ಇನ್ನೊಂದು ಕಡೆ ನೋಡಿದರೆ ಯುದ್ಧ ಸಿದ್ಧನಾಗಿ, ಯುದ್ಧ ಸನ್ನದ್ಧನಾಗಿ ಚಕ್ರ ಗದೆಗಳನ್ನು ಹಿಡಿದು ನಿಂತ ಕಿರೀಟಿನಂ ಗದಿನಂ ಚಕ್ರಣಚ ಅಂದರೆ ಒಂದು ಕಡೆ ಮೋಹಕವಾದ ಅಲಂಕಾರಗಳಿಂದ ತುಂಬಿದ ರೂಪ, ಒಂದು ಕಡೆ ಭಯಾನಕವಾದ ಉಗ್ರವಾದಂಥ ಶತ್ರು ಭಯಂಕರವಾದ ರೂಪ. ಈ ಎಲ್ಲಿ ನೋಡಿದರೆ ಇಂಥ ಅನೇಕ ಮುಖಗಳು, ಅನೇಕ ಆಸ್ಪೆಕ್ಟುಗಳು. ಕಿರೀಟಿನಂ ಗದಿನಂ ಚಕ್ರಣಂಚ ತೇಜೋರಾಶಿಂ ಹೇಳ್ತಾನೆ. ಹೌದು, ಎಲ್ಲ ನೋಡ್ತಾ ಇದ್ದಾನೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಒಟ್ಟಿಗೆ ಎಲ್ಲಿ ನೋಡಿದರು, ಏನು ನೋಡಿದರು ಅದು ಬೆಳಕಿನ ಪುಂಜ. ತೇಜೋರಾಶಿಂ, ಅದು ಬೆಳಕಿನ ಪುಂಜ. ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ, ಎಲ್ಲ ಕಡೆ ನೋಡಿದರೂ ಬೆಳಕಿನ ಪುಂಜ, ಕಣ್ಕುಕ್ಕುವ ಬೆಳಕಿನ ಪುಂಜ. ಆದರೂ ಪ್ರತಿಯೊಂದು ಅಂಶವೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ವತೋ ದೀಪ್ತಿಮಂತಂ ಪಶ್ಯಾಮಿತ್ವಾ ದುರ್ನಿರೀಕ್ಷ್ಯಂ ಸಮಂತಾತ್ ಹೇಳ್ತಾನೆ ಅರ್ಜುನ. ದುರ್ನಿರೀಕ್ಷ್ಯಂ, ನೋಡಲಾಗದದ್ದನ್ನು ನೋಡ್ತಾ ಇದ್ದೇನೆ ಅಂತ. ಯಾಕೆಂದರೆ ಎರಡು ಕಾರಣದಿಂದ. ಒಂದು, ಅದು ಕಣ್ಕುಕ್ಕುವಂಥ ಪ್ರಭೆ. ಯಾವುದೋ ನಮಗೆ ಎದುರಿನಲ್ಲಿ ಕಣ್ಣು ಕುಕ್ಕುವಂಥ ಬೆಳಕಿದ್ರೆ ನಾವು ಕಣ್ಣು ಮುಚ್ಚಿಕೊಂಡು ಬಿಡ್ತೇವೆ, ನೋಡ್ಲಿಕ್ಕೆ ಆಗೋಲ್ಲ. ಅದು ದುರ್ನಿರೀಕ್ಷವಾಗಿರತಕ್ಕಂಥದ್ದು, ನೋಡ್ಲಿಕ್ಕೆ ಆಗದಂಥ ಬೆಳಕಿನ ಪುಂಜ. ಎರಡನೇದು, ನೋಡಲಿಕ್ಕೆ ನಮ್ಮ ಕಣ್ಣಿನ ಒಂದು ಸೀಮೆ ಉಂಟಲ್ಲ, ಕಣ್ಣಿನ ರೇಂಜು ಅಂತೇವಲ್ಲ, ಅದರ ಆಚೆಗೆ ಇರುವುದನ್ನು ಕಣ್ಣು ಹೇಗೆ ನೋಡುವುದು? ಕಣ್ಣಿನ ಪರಿಧಿಗಿಂತ ಆಚೆಗೆ ಕಣ್ಣು ಎಷ್ಟು ನೋಡಬಹುದೋ ಅದರ ಆಚೆಗೂ ಇದೆ ಅದು. ಆದ್ದರಿಂದಲೂ ನೋಡ್ಲಿಕ್ಕಾಗದ್ದು. ಪಶ್ಯಾಮಿತ್ವಾ ದುರ್ನಿರೀಕ್ಷಂ ಸಮಂತಾತ್, ಮೇಲೆ ನೋಡ್ತೇನೆ, ನನ್ನ ಕಣ್ಣು ಹರಿಯದಷ್ಟು ದೂರಕ್ಕೆ ಹೋದರೂ ಅಲ್ಲಿ ನಿನ್ನ ರೂಪ ಕಾಣ್ತಾ ಇದೆ. ಕಾರಣ ಅಂದರೆ ಈ ಕಣ್ಣಿನಿಂದ ನಾನು ನೋಡ್ತಾ ಇರುವುದಲ್ಲ, ನೀನು ದಿವ್ಯ ದೃಷ್ಟಿ ಕೊಟ್ಟದ್ದರಿಂದ ವಿಚಿತ್ರವಾದಂಥ ಅನುಭವ ಆಗ್ತಾ ಇದೆ. ದೀಪ್ತಾನಲಾರ್ಕದ್ಯುತಿಂ, ಏನು ಹೇಳುವುದು ಅಂತ ಗೊತ್ತಾಗೋಲ್ಲ ಯಾವಾಗಲೂ. ಹಾಗೆ ನೀವು ಗೀತೆಯಲ್ಲಿ 11ನೇ ಅಧ್ಯಾಯ ನೋಡಿದರೆ ಒಂದು ಥರ ಭಗವಂತನ ವಿಶ್ವರೂಪದ ಬಗ್ಗೆ ಗೊಂದಲದ ಹೇಳಿಕೆಗಳಿವೆ. ಅದು ವ್ಯಾಸರ ಗೊಂದಲ ಅಲ್ಲ, ಅದು ಅರ್ಜುನನ ಗೊಂದಲ. ಅದನ್ನು ವ್ಯಾಸರು ಅವನು ಹೇಳ್ತಾನೆ, ಹೇಗೆ ಹೇಳುವುದು ಅಂತ ನಮಗೂ ಒಂದು ಅಪೂರ್ವವಾದಂಥ ಅದ್ಭುತವಾದಂಥ ದೃಶ್ಯವನ್ನು ನೋಡಿಬಿಟ್ರೆ ಅದಕ್ಕೆ ಹಾಗೆ ಹೇಳಬೇಕು, ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗೋಲ್ಲ. ಹಾಗೆ ಹೇಳ್ತಾನೆ, ಅದು ನೋಡ್ಲಿಕ್ಕೆ ಆಗದೇ ಇರುವಂಥದ್ದು, ಅದು ಬೆಳಕಿನ ಪುಂಜ, ಅದು ದೀಪ್ತಿ. ಆಮೇಲೆ ಹೇಳ್ತಾನೆ, ದೀಪ್ತ ಅನಲಾರ್ಕದ್ಯುತಿಂ, ಅದು ಉರಿಯುವ ಬೆಂಕಿಯಂತೆ ಇದೆ. ಅಲ್ಲ, ಉರಿಯುವ ಬೆಂಕಿ ಅಲ್ಲ, ಮತ್ತೆ ನೆತ್ತಿಯನ್ನು ಸುಡುವ ಸೂರ್ಯನಂತೆ ಇದೆ. ಹೇಗೆ ಹೇಳುವ ಬೆಂಕಿಯಂತೆ ಅಂತ ಹೇಳೋಣ, ಸೂರ್ಯನಂತೆ. ಏನು ಹೇಳಿದರೂ ಅವನಿಗೆ ತಾನು ಹೇಳಬೇಕಾದ್ದು ಹೇಳಲಿಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ಅದು ಅನ್ಕಾಂಪರಬಲ್. ಅವನು ಯಾವುದಕ್ಕೆ ಕಂಪೇರ್ ಮಾಡ್ತಾನೆ ಆ ವಸ್ತು ಅನ್ಕಾಂಪರಬಲ್. ಅದರಿಂದ ಕಂಪೇರ್ ಮಾಡ್ತಾ ಅವನಿಗೆ ಅತೃಪ್ತಿ. ಅದು ಏನು ಬೆಳಗ್ತಾ ಇದೆಯಪ್ಪ, ಬೆಂಕಿಯ ಜ್ವಾಲೆ ಅಂದ. ಛೇ, ಬೆಂಕಿ ಎಲ್ಲಿ ಇದರ ಮುಂದೆ? ಅಲ್ಲ, ಸೂರ್ಯನ ಪ್ರಭೆ. ಛೇ, ಸೂರ್ಯ ಎಲ್ಲಿ ಇದರ ಮುಂದೆ? ಹೇಳ್ತಾರೆ, ದೀಪ್ತ ಅನಲ, ಬೆಳಗುವ ಬೆಂಕಿ ಅಲ್ಲ. ಅರ್ಕ ದೀಪ್ತಿಂ, ಬೆಳಗುವ ಸೂರ್ಯ ಅಲ್ಲ. ಅಪ್ರಮೇಯಂ, ಹೇಳಲಿಕ್ಕಾಗದ್ದು ಒಂದ ಕಡೆಗೆ. ಅದನ್ನು ಅದು ಹೇಳಿದ ಸೂರ್ಯನಂತೆ, ಬೆಂಕಿಯಂತೆ, ಸೂರ್ಯನಂತೆ. ಕಡೆಗೆ ಎಂಥದೋ ಗೊತ್ತಿಲ್ಲ, ಅದು ಎಂಥದ್ದು ಹೇಗೆ ಅಂತ ಗೊತ್ತಿಲ್ಲ. ಅಪ್ರಮೇಯಂ ಅಂದರೆ ಅದನ್ನು ಇಂಡಿಸ್ಕ್ರೈಬಬಲ್, ಇಮ್ಮೆಷರಬಲ್. ಅದನ್ನು ಹೇಗೆ ಅಳತೆ ಮಾಡಿ ಹೇಳಲಿ? ಇದರಂತೆ ಇಷ್ಟು ಅಂತ ಆ ಬೆಳಕನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ಶಬ್ದಗಳಿಂದ? ಅಪ್ರಮೇಯ ಅಂದರೆ ಅರಿಯಲಿಕ್ಕಾಗದ್ದು, ಅಳೆಯಲಿಕ್ಕಾಗದ್ದು. ಎರಡರ್ಥ ಅದಕ್ಕೆ. ಕೊನೆ ಇಲ್ಲದ್ದು, ತುದಿ ಮೊದಲಿಲ್ಲದ್ದು, ಮತ್ತು ಅರಿಯಲಿಕ್ಕಾಗದ್ದು, ಅಳೆಯಲಿಕ್ಕೂ ಆಗದ್ದು, ಅಂಥದ್ದನ್ನು ಅಪ್ರಮೇಯ. ಅದರಿಂದ ಸೂರ್ಯ, ಬೆಂಕಿ ಎಲ್ಲ ಉಪಮಾನವೂ ಒಂದು ಸೀಮಿತ. ಅದು ನಮ್ಮ ಅನುಭವಕ್ಕೆ ಬರುವಂಥ ಒಂದು ದೃಷ್ಟಾಂತವಾಗಿ ಕೊಡಬೇಕಷ್ಟೇ ಹೊರತು ಭಗವಂತನ ಬೆಳಕು ಹೇಗೆ ಅಂದರೆ ಇದು ಯಾವುದೂ ಹಾಗೂ ಅಲ್ಲ. ಮತ್ತೆ ಅಪ್ರಮೇಯಂ, ಅದನ್ನು ನೀವೇ ನೋಡಬೇಕಪ್ಪ, ನನಗೆ ಶಬ್ದದಿಂದ ಹೇಳಿಕ್ಕೆ ಬರೋಲ್ಲ ಅಂತಾನೆ. ದೀಪ್ತಾನಲಾರ್ಕದ್ಯುತಿ ಅಂತ ಹೇಳಿದ ತಕ್ಷಣ ಅವನಿಗೆ ತನ್ನ ಎಕ್ಸ್ಪ್ರೆಷನ್ನ ಒಂದು ಆ ಕ್ಷುದ್ರತೆ, ಇದು ಯಾವುದೂ ಅಲ್ಲ ನಾನು ಕೊಟ್ಟ ಉಪಮಾನ. ಅದು ಹೇಳ್ತಾನೆ, ಅಲ್ಲ, ಅಪ್ರಮೇಯಂ, ಅದು ತಿಳಿಲಿಕ್ಕೆ ಆಗೋಲ್ಲ, ಅದನ್ನು ಶಬ್ದದಿಂದ ಹೇಳಲಿಕ್ಕೂ ಆಗೋಲ್ಲ, ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋಲ್ಲ. ಮತ್ತೆ ನೀವೇ ನೋಡ್ರಿ ಬೇಕಿದ್ರೆ ಅಷ್ಟೇ. ದೀಪ್ತಾನಲಾರ್ಕದ್ಯುತಿಂ ಅಪ್ರಮೇಯಂ, ಅದೇನು ಅದು, ಅದರ ಬಗ್ಗೆ ತ್ವಮಕ್ಷರಂ ಪರಮಂ ವೇದಿತವ್ಯಂ. ಏನು ಹೇಳೋದಪ್ಪ? ತ್ವಮಕ್ಷರಂ, ನೀನು ಅಕ್ಷರಂ ಪರಮಂ ಅಂತ. ಪ್ರಪಂಚದಲ್ಲಿ ಅಕ್ಷರ ಅನ್ನೋ ಶಬ್ದವನ್ನು, ಅದು ವೇದಿಕ ಲಿಟ್ರೆ, ಪ್ರಪಂಚ ಬಿಡಿ, ನಮ್ಮಲ್ಲಿ ಎಲ್ಲ ಶಬ್ದಗಳನ್ನು ತಪ್ಪು ಅರ್ಥದಲ್ಲಿ ಬಳಸುವುದಕ್ಕೆ ನಾವು ಪ್ರಚಂಡರು. ಶಬ್ದದ ಕೊಲೆ ಮಾಡಿ
ಅದರ ನಿಜವಾದ ಅರ್ಥವನ್ನು ಬಿಟ್ಟು ಯಾವುದೋ ತಪ್ಪರ್ಥದಲ್ಲಿ ಅದನ್ನು ಬಳಸ್ತೇವೆ. ನಾವು ಸಂಸ್ಕೃತ ಅಂತೂ ಅದನ್ನು ಕೊಲೆ ಮಾಡಿ ತಪ್ಪರ್ಥದಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಿ ಬಹಳ ದಿನಗಳಾದವು, ಶತಮಾನಗಳಾದವು. ಅಕ್ಷರ ಅಂದರೆ ಇವತ್ತು ಏನಾಗುತ್ತೆ, ಅಕ್ಷರ ಅಂದರೆ ಅಕ್ಷರ, ಈ ವರ್ಣಮಾಲೆ. ಜನರಿಗೆ ಅಕ್ಷರ ಅಂದರೆ ಗೊತ್ತಿರುವುದು ಒಂದೇ. ಆದರೆ ಸಂಸ್ಕೃತದಲ್ಲಿ ಅಕ್ಷರ ಅನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಒಂದು ತಮಾಷೆ ಏನು ಅಂದರೆ, ಅಕ್ಷರ ಅಂದರೆ ಅಶು ಅಂತ ಒಂದು ಧಾತು. ಆ ಅಶು ಧಾತು ಅಥವಾ ಅಕ್ಷಧಾತು ಅದು ಇದೆ. ಸಾಮಾನ್ಯವಾಗಿ ಅಶು ಧಾತುದಿಂದ ವ್ಯಾಕರಣದವರು ಅಶ್ನೋತಿ. ಅಕ್ಷರ ಅಂದರೆ ಆಮ್ನಿಪ್ರೆಸೆಂಟ್ ಅಂತ ಅರ್ಥ. ಅಶ್ನೋತಿ ಅಶು ವ್ಯಾಪ್ತವು, ಎಲ್ಲ ಕಡೆ ತುಂಬಿರುವಂಥ ವಸ್ತು. ಅಕ್ಷರ ಅಂತನ್ನುವುದಕ್ಕೆ ಒಂದು ಅರ್ಥ ಅಂದರೆ ಅಖಂಡವಾದ ಅರ್ಥ. ಮೂರು ಆ ಪ್ಲಸ್ ಕ್ಷ ಪ್ಲಸ್ ರ ಇದು ಇಟ್ಟು ಒಟ್ಟಿಗೆ ಒಂದು ಶಬ್ದ ಅಂತ ಇಟ್ಟುಕೊಂಡ್ರೆ ಅಕ್ಷರ ಅಂದರೆ ಆಮ್ನಿಪ್ರೆಸೆಂಟ್ ಅಂತ ಅರ್ಥ. ಎಲ್ಲ ಕಡೆ ತುಂಬಿರುವಂಥದ್ದು, ಅದು ಇಲ್ಲದ ಜಾಗ ಇಲ್ಲ. ಅದನ್ನು ಮೊದಲು ಹೇಳಿದ್ನಲ್ಲ, ನಿನ್ನದು ಎಲ್ಲಿ ನೋಡು, ನೀನು ಅಕ್ಷರ ಅಂದರೆ ಎಲ್ಲ ಕಡೆ ಇದ್ದಿ ನೀನು. ಆಯಿತು. ಎರಡನೇ ಸಂಗತಿ, ಎಲ್ಲ ಕಡೆ ಇರುವುದು, ಆದರೆ ಆ ಪ್ಲಸ್ ಕ್ಷರ, ಇದು ಎರಡು ಶಬ್ದ ಆಯ್ತು. ಅಕ್ಷರ ಅನ್ನೋದು ಒಂದೇ ಶಬ್ದ. ಅಕ್ಷರ ಅಂದರೆ ಆಮ್ನಿಪ್ರೆಸೆಂಟ್ ಅಂತ ಅರ್ಥ. ಆ ಪ್ಲಸ್ ಕ್ಷರ, ಪುನಃ ಸ್ಪ್ಲಿಟ್ ಮಾಡಿದ್ದೇವೆ ಅದನ್ನು, ಒಂದು ಅಕ್ಷರ ಮತ್ತು ಎರಡು ಅಕ್ಷರ, ಅಥವಾ ಎರಡು ಅಕ್ಷರ ಮತ್ತು ಒಂದು ಅಕ್ಷ ಪ್ಲಸ್ ರ, ಹೇಗೆ ಬೇಕಾದ್ರೆ ಸ್ಪ್ಲಿಟ್ ಮಾಡಿ, ಅದು ಬೇರೆ ಎಟಿಮಾಲಜಿ ಅದರಿಂದ ಬರುತ್ತೆ. ಆ ಪ್ಲಸ್ ಕ್ಷರ ಅಂದರೆ ಎರಡು ಅರ್ಥ ಕೊಡುತ್ತೆ. ಅದು ಕ್ಷರ ಅಂದರೆ ಪೆರಿಷಬಲ್ ಅಂತ, ನಶ್ವರ ಅಂತ ಅರ್ಥ. ಅಕ್ಷರ ಅಂದರೆ ನಾಶ ಇಲ್ಲದ್ದು. ಅದಕ್ಕೆ ಆಮ್ನಿಪ್ರೆಸೆಂಟ್ ಅಷ್ಟೇ ಅಲ್ಲ, ಅದು ಎಂದೆಂದೂ ಇರುವಂಥದ್ದು, ನಾಶ ಇಲ್ಲದ ವಸ್ತು. ಆಯಿತು. ಆ ಕ್ಷರ ಅಂದರೆ ಕ್ಷರಣಶೀಲ, ಪೆರಿಷಬಲ್ ಅಂತ ಹೇಳ್ತೇವೆ, ನಾಶ ಇಲ್ಲದ್ದು. ಮತ್ತೊಂದು ಅರ್ಥ ಕ್ಷರ ಅಂದರೆ ಏನು ಗೊತ್ತುಂಟ? ಸುರಿಸುವುದು, ಕ್ಷರಣ. ಅಭೀಷ್ಟ ಕ್ಷರಣ ಅಧಿಕಂ ಕ್ಷರತಿ. ನಾವು ಬಯಸಿದ್ದಕ್ಕಿಂತಲೂ 10 ಪಟ್ಟು ಕೊಡಬಲ್ಲವನು ಯಾರೋ. ಏನು ಕೇಳಿದೆವು ಅದನ್ನು, ಎಷ್ಟು ಬೇಕೆಂದರೆ ಅಷ್ಟು, ಏನು ಬೇಕೆಂದರೆ ಅದನ್ನು ಕೊಡುವವನು ಅಕ್ಷರ. ಸರ್ವಾಭೀಷ್ಟಪ್ರದ. ಆಮೇಲೆ ಅಕ್ಷ ಪ್ಲಸ್ ರ. ಅಕ್ಷ ಅಂತಂದರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳಲ್ಲಿ ಇದ್ದು ನಮಗೆ ಇಂದ್ರಿಯಗಳ ಮೂಲಕ ಸುಖ ದುಃಖಾನುಭವವನ್ನು ಕೊಟ್ಟು ತಾನು ರಮಿಸುವವನು, ತಾನು ಬರೀ ಆನಂದವನ್ನು ಅನುಭವಿಸುವವನು. ಇದು ಒಂದು ಅರ್ಥ. ಎಷ್ಟೆಲ್ಲ ಅರ್ಥ ಆಯಿತು ನೋಡಿ. ಮೊದಲು ಎಲ್ಲ ಕಡೆ ತುಂಬಿರುವಂಥದ್ದು, ನಾಶವಿಲ್ಲದ್ದು, ಇಂದ್ರಿಯಗಳಲ್ಲಿ ಇದ್ದು ಇಂದ್ರಿಯಗಳನ್ನು ನಿಯಂತ್ರಿಸುವಂಥದ್ದು, ಮತ್ತು ಏನು ಕೇಳಿದರೆ ಅದನ್ನು ಕೊಡತಕ್ಕಂಥ ಸರ್ವಾಭೀಷ್ಟಪ್ರದವಾದದ್ದು. ಆಮೇಲೆ 3 ಅಕ್ಷರ ಅಂತಿಟ್ಟು, ಆ ಪ್ಲಸ್ ಕ್ಷ ಪ್ಲಸ್ ರ. ಆದಿಂದ ಕ್ಷ ಅಂದರೆ ಅಕ್ಷ. ಏನದು ಅಕ್ಷ ಅಂದರೆ ಅಷ್ಟೇ, ವರ್ಣಗಳು. ವರ್ಣಗಳಿರುವುದೇ ಆದಿಂದ ಕ್ಷ. ಕನ್ನಡದಲ್ಲಿ ಜ್ಞ ಇದೆ, ಅದರಿಂದ ಕನ್ನಡದಲ್ಲಿ ಹೇಳಬೇಕಾದ್ರೆ ಅಕ್ಷರ ಅಂತ ಹೇಳೋದಲ್ಲ, ಅಜ್ಞರ ಅಂತ ಹೇಳಬೇಕು. ಆಗುತ್ತೆ, ಅದು ಅವ್ರ ಯೋಗ್ಯತೆ ತಕ್ಕ ಆಗತ್ತೆ, ಅಜ್ಞರ ಅಂತ ಹೇಳಬೇಕು. ಅಕ್ಷ ಅಂದರೆ ಆ ಟು ಕ್ಷ ಅಂದರೆ ಎಲ್ಲ ಆದಿಹಿ ಅಂತ್ಯೇನ ಸಹ ಇತ, ಎಲ್ಲ ಆದಿಂದ ಕ್ಷಾದ ತನಕ 51 ಅಕ್ಷರಗಳು ಏನು ವ್ಯಾಕರಣದವರು ಪರಿಗಣನೆ ಮಾಡ್ತಾರೆ. 51 ಅಲ್ಲ, ಇನ್ನೂ ಇದೆ. ಅದನ್ನು ಸುಮ್ಮನೆ ಒಂದು ಮಕ್ಕಳಿಗೆ ಒಂದು ಅನುಕೂಲತೆಗೋಸ್ಕರ 51 ಅಕ್ಷರಗಳು ಅಂತ ಮಾಡಿದರು. ಅದನ್ನು ತೆಗೆದು ಬಿಟ್ಟಿದ್ದಾರೆ. ಅಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ನಲ್ಲಿ ಯಾರೋ ತಲೆ ಇಲ್ಲದ ಮಿನಿಸ್ಟರ್ ಬಂದವರು, ವಿದ್ಯಾಮಂತ್ರಿಗಳು, ನಾವೇ ತಲೆ ಇಲ್ಲದೆ ಇದ್ದವರು ವಿದ್ಯಾಮಂತ್ರಿಗಳಾದರೆ ಮತ್ತೇನಾಗುತ್ತೆ. ಅಲ್ಲಿ ಎಲ್ಲೋ ಅದನ್ನು ಋ ಬೇಡ, ಯಾಕಂದರೆ ಋಷಿ ಅಂತ ಬರೆಯೋದು ಬೇಡ, ಋಷಿ ಅಂತ ಬರೆದಿರೋ ಸಾಕು ಅಂತ ಋ ತೆಗೆದು ಬಿಟ್ಟಿದ್ದಾರೆ. ಹೀಗೆ ಕೆಲವು ಅಕ್ಷರ ಅದರಲ್ಲೂ ಹೋಗಿದೆ. ಇಲ್ಲಿ ಮುಂಚೆ ಕಲಿಸ್ತಿದ್ರು 51 ಅಕ್ಷರಗಳು. ಅದು ಆದಿಂದ ಕ್ಷ. ಜ್ಞಾ ಸೇರಿದರೆ 52 ಆಗುತ್ತೆ ಹೊರಗೆ. ಅದನ್ನು ಜ್ಞಾ ಸೇರಿ 52 ಆಗೋಲ್ಲ, ಯಾಕೆಂದರೆ ಲ 2 ಅಕ್ಷರವನ್ನು ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಸಂಸ್ಥೆಯಲ್ಲಿ ಅ ಇ ಈ ಉ ಉ ಋ ಲ ಅಂತ ಒಂದಿದೆ. ಅದನ್ನು ಅನೇಕ ಜನ ಸಂಸ್ಥೆ ಮಾಡಿದ್ರು ಋ ಅಂತಾರೆ. ಅದು ಯಾವ ಅಕ್ಷರವೋ ನನಗೆ ಗೊತ್ತಿಲ್ಲ, ಆ ಪಂಡಿತರ ಹತ್ರ ಕೇಳಬೇಕು. ಅದು ಇಟ್ ಮಸ್ಟ್ ಬಿ ಲ ಅಂತ, ಋ ಅದು 2 ಬಿಟ್ಟದ್ರಿಂದ 50 ಆಗತ್ತೆ. ಜ್ಞಾ ಸೇರಿದರು, ಇಲ್ಲದಿದ್ದರೆ 51 ಅಕ್ಷರಗಳು. ಆ ಆದಿಂದ ಕ್ಷಾದ ತನಕ ನೋಡಿ. ಅಕ್ಷಮಾಲೆ ಅಂತ ಹೇಳ್ತಾರಲ್ಲ, ಅಕ್ಷಮಾಲೆ ಅಂದರೆ ಏನದ್ರ ಅರ್ಥ ಅಂದರೆ 51 ಬೀಡ್ಸ್ ಇರತಕ್ಕ ಮಾಲೆ ಅಂತ ಅರ್ಥ. ಜಪಸ್ವರದಲ್ಲಿ 51 ಮಣಿಗಳಿದ್ದರೆ ಅದು ಅಕ್ಷಮಾಲೆ. ಯಾಕಂದರೆ ಆ ಟು ಕ್ಷ ಒಟ್ಟಿಗೆ ಅಕ್ಷರ ಎಷ್ಟು 51. ಅಂದರೆ ಇನ್ನೂ ಹೆಚ್ಚು ಇರಬಹುದು, ಯಾಕೆಂದರೆ ನಾನು ಹೇಳಿದಲ್ಲ ಅಷ್ಟೇ ಅಕ್ಷರ ಅಲ್ಲ. ಆ 2 ಇದೆ, ಅ ಮತ್ತು ಆ. ಬಾಯಿ ತೆರೆದು ಹೇಳುವ ಆ, ಬಾಯಿ ಮುಚ್ಚಿ ಹೇಳುವ ಅ. ಇದಕ್ಕೆ ಲಿಪಿ ಇಲ್ಲ ಅಷ್ಟೇ, ಅಕ್ಷರ 2 ಇದೆ. ಆಮೇಲೆ
ಕಾಖ ಗಾಘ, ಕಾಖ ಗಾಘ ನೀವು ಕಂಠದಲ್ಲಿ ಉಚ್ಚರಿಸುವಂಥ ಅಕ್ಷರ ಒಂದಿದೆ. ಕ ಖ ಗ ಘ ಮೂಗಿನಲ್ಲಿ ಹೇಳುವ ಕಾಖ ಗಾಘ ಇದೆ, ಅನುನಾಸಿಕ. ಅದು ನಾವೀಗ ಅಕ್ಕ ಅಂತ ಹೇಳಬೇಕಾದ್ರೆ ಎರಡು ಕಾ ಇದೆ, ಅಲ್ಲಿ ಒಂದು ಮೂಗಿನಲ್ಲಿ ಹೇಳೋದು, ಒಂದು ಕಂಠದಲ್ಲಿ ಹೇಳೋದು. ಉಚ್ಚಾರ ಆಗ್ಬಿಡುತ್ತೆ, ನಮಗೆ ಎಲ್ಲಿಂದ ಹೇಳ್ತೇವೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅಕ್ಕ ಅಂತ ಹೇಳ್ಬೇಕಾದ್ರೆ ಮೂಗು ಹಿಡಿದಲ್ಲ, ಒಂದು ಕ ಮತ್ತೊಂದು ಕ, ಮೂಗಿನ ಕ ಮತ್ತು ಕ, ಕ ಖ ಗ ಘ. ಇದಕ್ಕೆ ಅಕ್ಷರ ಇಲ್ಲ. ಪ್ರಾಚೀನ ಏನು ಬರೀತಿದ್ರು ಅಂದರೆ ಅದು ಅನುನಾಸಿಕ ಅಂತ ತೋರಿಸೋಕ್ಕೋಸ್ಕರ ಕಂ ಖಂ ಗಮ್ ಘಮ್ ಅಂತ ಬರೀತಿದ್ರು. ಅದನ್ನು ಕಂ ಖಂ ಗಮ್ ಘಮ್ ಅಂತ ಓದೋದಲ್ಲ, ಕ ಖ ಗ ಘ ಅಂತ ಮೂಗಿನಲ್ಲಿ ಓದಬೇಕು. ಅದು 4 ಅಕ್ಷರಗಳಿದೆ. ಹಾಗೆ ಯಾರ ಲಾವ, ಯಾರ ಲಾವ ಅದು ಮೂಗಿನಲ್ಲಿದೆ. ತಚ್ಛಯ್ಯೋರ ವೃಣಿಮಹೇ ಗಾತುಂ ಯಜ್ಞಾಯ, ಗಾತುಂ ಯಜ್ಞಾಯ, ಯಾ ಅಲ್ಲ ಅದು. ಅದರಿಂದ ಯಾರ ಲಾವಗಳನ್ನು ಮೂಗಿನಲ್ಲಿ ಹೇಳುವುದೊಂದಿದೆ. ಹೀಗೆ ನೀವು ಅಕ್ಷರಗಳನ್ನು ಸ್ಪ್ಲಿಟ್ ಮಾಡ್ತಾ ಹೋದರೆ 100 ಅಕ್ಷರಗಳಾಗ್ತವೆ. ಅದು ಹೋಗಲಿ, ಸ್ಥೂಲವಾಗಿ 51. ಅದರಿಂದ 51 ಬೀಡ್ಸ್ ಇರತಕ್ಕಂಥ ಮಾಲೆಗೆ ಅಕ್ಷಮಾಲೆ ಅಂತ ಹೇಳ್ತಾರೆ. ಸೊ ಅಕ್ಷ ಅಂದರೆ ಅಕಾರದಿಂದ ಕ್ಷಕಾರದ ತನಕ ಇರತಕ್ಕ ಎಲ್ಲ ಆಲ್ಫಾಬೆಟ್ಸ್. ಅದರ ರ ಅಂದರೆ ಅದರಲ್ಲಿ ವಾಚ್ಯನಾಗಿ ರಮಿಸುವವ. ಸೊ ಆದಿಂದ ಕ್ಷಾದ ತನಕ ಎಲ್ಲ ಅಕ್ಷರಗಳಿಂದಲೂ ವಾಚ್ಯನಾದವ. ಆ ಅಕ್ಷರಗಳಿಂದ ನೀವು ಸಂಯೋಜನೆ ಮಾಡಿದ ಎಲ್ಲ ಶಬ್ದಗಳಿಂದ ವಾಚ್ಯನಾದವ. ಆ ಶಬ್ದಗಳಿಂದ ಸಂಯೋಜನೆ ಮಾಡಿದ ಎಲ್ಲ ಪದಗಳಿಂದ ವಾಚ್ಯನಾದವ. ಸರ್ವಶಬ್ದ ವಾಚ್ಯ ಅಂತ ಅರ್ಥ ಅಕ್ಷರ. ಅವನು ಹೇಳ್ತಾನೆ, ನಿನ್ನನ್ನು ಅಕ್ಷರಂ, ನಾಶವಿಲ್ಲದ ವಸ್ತು ನೀನು. ನನ್ನ ಇಂದ್ರಿಯಗಳ ಒಳಗೆ ಇದ್ದು ಇಂದ್ರಿಯವನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ನೀನು. ಅದರಿಂದ ನಾನು ಏನು ಅಂತ ವರ್ಣಿಸಲಿ? ನಾನು ನನ್ನ ಬಾಯಿಯಿಂದ ನಿನ್ನನ್ನು ವರ್ಣಿಸಬೇಕಾದರೂ ಬಾಯಿಯಲ್ಲಿ ಕೂತು ನೀನೇ ನುಡಿಸಬೇಕು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣ ತ್ವಗಾದೀನ್ನ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಈ ಮಾತನ್ನು ಹೇಳಿದವ ಪ್ರಹ್ಲಾದ. ಅವನೇನು ಹೇಳಿದ? ಏನು ಬೇಕಪ್ಪ ಕೇಳು ಅಂತ ಹೇಳಿದಾಗ ನೋಡಿ, ಆ ಹುಡುಗ 5 ವರ್ಷದ ಹುಡುಗ, ಅವನು 50 ವರ್ಷ ಆದರೂ ಬುದ್ಧಿ ಬರೋಲ್ಲ ನಮಗೆ ಅವನಷ್ಟು. 5 ವರ್ಷದ ಹುಡುಗ ಅವನು ಹೇಳ್ತಾನೆ, ಏನು ಬೇಕು ಕೇಳು. ಅಲ್ಲಪ್ಪ, ನಾನು ಏನು ಬೇಕು ಅಂತ ನುಡಿಬೇಕಾದರೂ ನೀನು ದೂರ ನಿಂತು ಕೇಳು ಅಂದರೆ ನಾನು ಹೇಗೆ ಕೇಳೋದು? ನೀನು ನಾಲಿಗೆಯಲ್ಲಿ ನುಡಿಸ್ಬೇಕಲ್ವ ಏನು ಬೇಕು ಅಂತ. ನೀನು ನುಡಿಸಿದರೆ ನುಡಿತೀನಿ ಅಂತ. ಇದು ಒಳಗಿನಿಂದ ಇಂದ್ರಿಯಗಳು. ನಾಲಿಗೆ ಇದೆ, ನಾಲಿಗೆ ಇದ್ದ ತಕ್ಷಣ ಮಾತಾಡ್ಲಿಕ್ಕೆ ಬರುತ್ತಾ? 84 ಲಕ್ಷ ಪ್ರಾಣಿಗಳಿಗೆ ನಾಲಿಗೆ ಇದೆ, ಮನುಷ್ಯನಿಗೆ ಮಾತ್ರ ಮಾತಾಡಲಿಕ್ಕೆ ಬರುತ್ತೆ ಅನ್ನೋ ಭ್ರಮೆ ಇದೆ. ಮನುಷ್ಯನು ಸರಿ ಮಾತಾಡ್ಲಿಕ್ಕೆ ಬರೋಲ್ಲ, ಅದು ಪ್ರಾಣಿಗಳಿಗಿಂತ ಹೆಚ್ಚು ಮಾತಾಡ್ಲಿಕ್ಕೆ ಬರುತ್ತೆ ಅಷ್ಟೇ. ಪ್ರಾಣಿಗಳಿಗೂ ಅವುಗಳ ಭಾಷೆ ಇದೆ, ಅವುಗಳ ಭಾಷೆ ಮನುಷ್ಯನಿಗೆ ಅರ್ಥ ಆಗೋಲ್ಲ, ಮನುಷ್ಯನ ಭಾಷೆ ಅವುಗಳಿಗೆ ಅರ್ಥ ಆಗೋಲ್ಲ ಅಷ್ಟೇ. ಅವುಗಳಿಗೂ ಒಂದು ಭಾಷೆ ಇದೆ. ಸೊ ಮನುಷ್ಯನಿಗೆ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಮನುಷ್ಯ ತಿಳ್ಕೊಂಡಿದ್ದಾನೆ. ಹೋಗ್ಕೊಳ್ಳಿ, ಒಪ್ಕೊಳ್ಳೋಣ. ಆದರೆ ಆಶ್ಚರ್ಯ ಅಲ್ವ, ಯಾರಿಗಾದರೂ ಗ್ರ್ಯಾಟಿಟ್ಯೂಡ್ ಉಂಟು? 83,99,999 ನಾಲಿಗೆಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಒಂದು ನಾಲಿಗೆ ಮಾತಾಡ್ಲಿಕ್ಕೆ ಬರುತ್ತೆ ಅಂದರೆ ವಾಟ್ ಎ ಗ್ರೇಟ್ ಗ್ರೇಸ್! ಎಂಥ ಕರುಣೆ ಇದು! ಈ ಮಾತು ಕೊಟ್ಟವನು ಯಾರು ಅಂತ ಯೋಚಿಸುವುದೇ ಇಲ್ವಲ್ಲ ನಾವು. ಯಾವ ಪ್ರಾಣಿಗೂ ಇಲ್ಲದ ಮಾತು ಕೊಟ್ಟನಲ್ಲ, ಈ ನಾಲಿಗೆಯಲ್ಲಿ ಮಾತು ಹೂತು ಬಂತ, ಅದು ಚಿಗುರಿತಲ್ಲ. ಯಾರು ಮಾತನ್ನು ಚಿಗುರಿಸಿದವ ನಾಲಿಗೆಯಲ್ಲಿ? ಅದರ ಎಚ್ಚರ ಬೇಕು. ಅದರಿಂದ ನೀನು ಎಲ್ಲ ಅಕ್ಷರಗಳು ನನ್ನ ಇಂದ್ರಿಯಗಳಲ್ಲಿ ಕೂತು ನುಡಿಸುವವ ನೀನು. ಆದ್ದರಿಂದ ನಿನ್ನನ್ನು ಯಾವ ಶಬ್ದದಿಂದ ನಾನು ಹೊಗಳಬೇಕು? ನಿನ್ನನ್ನು ನೀನೇ ಹೊಗಳಬೇಕು. ನಿಶುಸೀದ ಗಣಪತೆ ನೀನು ತ್ವಾಂ ಅರ್ಚ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಭಗವನ್ ಚಿತ್ರಮರ್ಚ. ಏನು ಹೇಳಿದರು ಹಿಂದಿನವರು? ನಿನ್ನನ್ನು ನನ್ನೊಳಗೆ ನೀನು ಪೀಠದಲ್ಲಿ ಕೂತ ಓ ಭಗವಂತರೇ, ನನ್ನೊಳಗೆ ಕೂತ ನೀನು ನಿನ್ನನ್ನು ಪೂಜೆ ಮಾಡಿಕೊ. ಮತ್ತು ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನೊಳಗೆ ಕೂತು ನೀನೇ ಮಾಡಿಸ್ಬೇಕಲ್ಲ, ನಾನೊಂದು ಬೊಂಬೆ. ಸೊ ನನ್ನೊಳಗೆ ಕೂತ ನೀನು ಪೀಠದೊಳಗೆ ಇರತಕ್ಕ ನೀನನ್ನು ಪೂಜೆ ಮಾಡಿಸ್ಕೊ. ನಿನ್ನ ಪೂಜೆ ನೀನೇ ಹಾಗೆ ಅಂತ ಹೇಳ್ತಾನೆ. ತ್ವಂ ಅಕ್ಷರಂ, ನನ್ನ ಇಂದ್ರಿಯಗಳಲ್ಲಿ ಕೂತು ನಿಯಂತ್ರಿಸುವವ ನೀನು. ಅದರಿಂದ ನಾನು ನುಡಿಯಬೇಕಾದ್ರೆ ನೀನು ನುಡಿಸಬೇಕು. ಯಾವ ಶಬ್ದದಿಂದ ನುಡಿಯಿರಿ? ನೀನು ಅಕ್ಷರ, ಎಲ್ಲ ಶಬ್ದದಿಂದ ವಾಚ್ಯ. ಅದರಿಂದ ಯಾವ ಶಬ್ದದಿಂದ ನುಡಿದರೂ ನಿನ್ನ ಸ್ತೋತ್ರ ಆಗತ್ತೆ. ಅದು ಈ ಕಾನ್ಸೆಪ್ಟೇ ಅದ್ಭುತ. ಇದನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಕೊಟ್ಟವರು ಆಚಾರ್ಯ ಮಧ್ವರು. ಏನು ಅಂದರೆ ಎವ್ರಿ ವರ್ಡ್, ಎವ್ರಿ ಲೆಟರ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್ ಅಂತ. ಯಾವ ಶಬ್ದವನ್ನು ಹೇಳು ಅದು ದೇವರ ಹೆಸರು. ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ನಾವು ದೇವರ ಹೆಸರನ್ನೇ ಲೋಕದಲ್ಲಿ ಇರ್ತಕ್ಕ ವಸ್ತುಗಳಿಗೆ ಇಡ್ತೇವೆ ಅಷ್ಟೇ. ನಮ್ಮ ಮಕ್ಕಳಿಗೆ ನಾವು ದೇವರ ಹೆಸರನ್ನು ನಾಮಕರಣ ಮಾಡೋಲ್ವ? ಆ ಥರ ಅಂತ. ಹಾಗಾಗಿ ತಾನೆ ಯಾವ ಅಕ್ಷರದಿಂದ ಹೇಳಿದರೆ ನಿನ್ನ ಸ್ತೋತ್ರ, ಯಾವ ಅಕ್ಷರದಿಂದ ಹೇಳಿದ್ರು ನಿನ್ನ ಸ್ತೋತ್ರ. ಯಾಕೆಂದರೆ ನಿನ್ನನ್ನು ಹೇಳದ ಶಬ್ದವೇ ಜಗತ್ತಿನಲ್ಲಿಲ್ಲ. ತ್ವಂ ಅಕ್ಷರಂ
ಪರಮಂ ಅಂದರೆ ನಾಶ ಇಲ್ಲದವ, ಎಲ್ಲ ಕಡೆ ತುಂಬಿರುವವ, ಕಾಲತಃ ಅನಂತ, ದೇಶತಃ ಅನಂತ, ಆಮೇಲೆ ಎಲ್ಲ ಇಂದ್ರಿಯಗಳ ನಿಯಾಮಕ, ಸರ್ವಾಭೀಷ್ಟಪ್ರದ ಮತ್ತು ಸರ್ವಶಬ್ದ ವಾಚ್ಯ. ಸ್ಥೂಲವಾಗಿ ಇಷ್ಟು ಅರ್ಥ ಆಯ್ತು ನೋಡಿ. ಇದರಲ್ಲಿ ಕಾಲತಃ ಮತ್ತು ದೇಶತಃ ಅನಂತವಾಗಿರತಕ್ಕಂಥದ್ದು ಪ್ರಕೃತಿಯು ಕೂಡ ಹೌದು. ಆದರೆ ಅದು ಇನ್ಫೀರಿಯರ್, ಪೂರ ಅರ್ಥದಲ್ಲಿ ಅಕ್ಷರವಾಗಿರತಕ್ಕವ ಭಗವಂತ ಒಬ್ಬನೇ. ಕಾಲತಃ ಅನಂತ, ಜೀವನೂ ಕಾಲತಃ ಅನಂತ, ನಾಶ ಇಲ್ಲ. ದೇಶತಃ ಅನಂತ, ಶ್ರೀತತ್ವ ಕೂಡ ದೇಶತಃ ಅನಂತ. ಆಮೇಲೆ ಅದು ಎಲ್ಲ ಎರಡನೇ ದರ್ಜೆಯ, ಎಲ್ಲ ಅರ್ಥದಲ್ಲೂ ಪೂರ್ಣ ಪ್ರಮಾಣದ ಅಕ್ಷರ ನೀನೊಬ್ಬನೇ. ಅದರಿಂದ ತ್ವಮ ಅಕ್ಷರಂ ಪರಮಂ ಅಂದ. ಸರ್ವಶ್ರೇಷ್ಠವಾದ ಅಕ್ಷರ ಶಬ್ದದಿಂದ ವಾಚ್ಯನಾದವ ನೀನೆ. ಉಳಿದವರಿಗೆ ಅಕ್ಷರ ಅಂತ, ನಾವು ಅಕ್ಷರ ಅಂತ ವರ್ಣಗಳಿಗೆ ಯಾಕೆ ಹೇಳ್ತೇವೆ ಅಂದರೆ ಅದಕ್ಕೂ ಕಾಲತಃ ನಾಶ ಇಲ್ಲ, ದೇಶತಃ ನಾಶ ಇಲ್ಲ. ವರ್ಣಗಳು ನಿತ್ಯ ಮತ್ತು ಅದು ಅನಂತ. ನೋಡಿ, ಹಿಂದಿನವರು ವರ್ಣಗಳು ಅನಂತ ಅನ್ನುವುದನ್ನು ಗುರುತಿಸಿದ್ರು. ಒಂದು ಅಕ್ಷರ ನಾನು ಇಲ್ಲಿ ಉಚ್ಚಾರ ಮಾಡಿದರೆ ಅದು ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಈಥರಿಕ್ ರೆಕಾರ್ಡ್. ಅದನ್ನು ಮತ್ತೆ ಇರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಆ ಕ್ಯಾಸೆಟನ್ನು ಪ್ಲೇ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ ಅಷ್ಟೇ. ಅದು ಆಕಾಶದಲ್ಲಿ ಇದೆ, ಇಡೀ ಅನಂತ ಆಕಾಶದಲ್ಲಿ ಆ ವರ್ಣ ರೆಕಾರ್ಡ್ ಆಗಿದೆ. ಅದರಿಂದ ಅಕ್ಷರ ಅಂದರೆ ವರ್ಣ ಹೌದು, ಯಾಕೆಂದರೆ ನಾಶ ಇಲ್ಲದ್ದು ಅಂತ. ಆದರೆ ಈ ಎಲ್ಲ ಅರ್ಥದಲ್ಲಿ ನಮಗೆ ಸರ್ವಾಭೀಷ್ಟಪ್ರದವಾದ ಅಕ್ಷರ, ನಮ್ಮ ಇಂದ್ರಿಯಗಳ ಒಳಗಿದ್ದು ಇಂದ್ರಿಯನ್ನು ನಿಯಂತ್ರಿಸುವ ಅಕ್ಷರ, ವರ್ಣವಾಚ್ಯವಾದ ಅಕ್ಷರ, ಸರ್ವಶಬ್ದ ವಾಚ್ಯವಾದ ಅಕ್ಷರ, ನಾಶವಿಲ್ಲದ ಸರ್ವಗತವಾದ ಅಕ್ಷರ. ಇದು ನೀನೊಬ್ಬನೇ. ಅದರಿಂದ ಪರಮಂ, ಸುಪ್ರೀಂ ಅಕ್ಷರ ಅಂದರೆ ನೀನೇ. ಉಳಿದವರೆಲ್ಲ ಚೂರು ಚೂರು ಅಕ್ಷರಗಳು. ಪೂರ್ಣಾಕ್ಷರ, ಸರ್ವೋತ್ಕೃಷ್ಟವಾದ ಅಕ್ಷರ ನೀನೇ. ತ್ವಮಕ್ಷರಂ ಪರಮಂ. ಮತ್ತು ಈ ತಮಾಷೆ ಏನು ಅಂದರೆ ಹೇಳ್ತಾನೆ, ಅಕ್ಷರಗಳು ಎಲ್ಲ ಅಕ್ಷರಗಳಿಂದ ನೀನು ವಾಚ್ಯ, ಆದ್ದರಿಂದ ನೀನೇ ಪರಮಂ ವೇದಿತವ್ಯಂ. ತ್ವಂ ಪರಮಂ ಅಕ್ಷರಂ ಪರಮಂ ವೇದಿತವ್ಯಂ. ತಿಳಿಯಬೇಕಾದ ವಸ್ತು ಯಾವುದನ್ನು ತಿಳಿಯಬೇಕು? ಉಪನಿಷತ್ನಲ್ಲಿ ಒಂದು ಮಾತಿದೆ, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಶ್ವೇತಕೇತು ಗುರುಕುಲಕ್ಕೆ ಹೋದ. 12ನೇ ವಯಸ್ಸಿಗೆ ಅವನನ್ನು ಗುರುಕುಲಕ್ಕೆ ಕಳಿಸಿದ. 12 ವರ್ಷ ತನಕ ಮನೆಯಲ್ಲೇ ಏನೋ ಓದ್ತಾ ಇದ್ದ ಅಪ್ಪನ ಹತ್ರ. ಅವನು 12 ವರ್ಷ ಆದಮೇಲೆ ಗುರುಕುಲಕ್ಕೆ ಹೋಗಿ ಕಲಿತುಕೊಂಡು ಬಾಪ, ನನಗೂ ನಿರಂತರ ನಿನಗೆ ಪಾಠ ಹೇಳಲಿಕ್ಕೆ ಆಗೋಲ್ಲ, ನನಗೂ ವ್ಯವಧಾನ ಇರೋಲ್ಲ, ನೀನು ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಾ ಅಂತ ಉದ್ದಾಲಕ ಶ್ವೇತಕೇತುವನ್ನು ಗುರುಕುಲಕ್ಕೆ ಕಳಿಸಿದ. ನೋಡಿ, ಹಿಂದಿನ ಅಪ್ಪಂದಿರು ಅವರು ಎಷ್ಟು ದಡ್ಡತನ ಮಾಡ್ತಾರೆ ನೋಡಿ. ವೇದಕಾಲದ ಋಷಿ ಅವನು ನಚಿಕೇತನನ್ನು ಗುರುಕುಲಕ್ಕೆ ಕಳಿಸಲಿಲ್ಲ, ಶ್ವೇತಕೇತುವಿನ ತಮ್ಮನನ್ನು. ಶ್ವೇತಕೇತುವನ್ನು ಕಳಿಸಿದ, ನಚಿಕೇತನನ್ನು ಕಳಿಸಲಿಲ್ಲ. ಕಳಿಸ್ಬೇಕಿತ್ತಲ್ವ? ನಿಜವಾಗಿ ಶ್ವೇತಕೇತುವಿಗಿಂತಲೂ ದೊಡ್ಡ ಚೇತನ ನಚಿಕೇತ. ಆದರೆ ನಚಿಕೇತನನ್ನು ಕಳಿಸಲಿ, ಯಾಕೆಂದರೆ ಅವನು ಇಂಟ್ರೋವರ್ಟ್ ಇದ್ದ, ಇವನು ಬಾಯಿ ಬಡಕನಾಗಿದ್ದು. ಅವನು ಭಾರಿ ವಿದ್ಯಾರ್ಥಿಗಳ ಯೂನಿವರ್ಸಿಟಿಯಲ್ಲಿ ಭಾರಿ ಗ್ರೇಟ್ ಸ್ಟೂಡೆಂಟ್ ಅವ, ಯಾಕೆಂದರೆ ಬಾಯಿ ಬಲ. ಇವನು ಮಾತಾಡಿಸುವ ಎಲ್ಲರೂ ಕಾಬರಿಯಾಗಿ ಕೇಳ್ತಿದ್ರು. ಶ್ವೇತಕೇತು ಗುರುಕುಲದಲ್ಲಿ ಶ್ರೇಷ್ಠ ವಿದ್ಯಾರ್ಥಿ ಅನಿಸ್ಕೊಂಡ, ಇವನು ಪೆದ್ದ ಅನಿಸ್ಕೊಂಡ ನಚಿಕೇತ. ಮನೆಯಲ್ಲಿ ಅಪ್ಪನೇ ಗುರುಕುಲ ಕಳಿಸಲಿ, ಯಾಕೆಂದರೆ ಅಯ್ಯೋ ಅದು ಮಾತಾಡೋದಿಲ್ಲರಿ, ಪೆದ್ದು ಹುಡುಗ ಮನೆಯಲ್ಲಿ ಇರುತ್ತೆ ಸಾಮಾನು ತಂದುಕೊಂಡು ಅಂತ. ಇವನ ಅಂತರ್ಮುಖತೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ಅವನು ಯಾಕೆ ಮಾತಾಡಲಿಲ್ಲ ಅಂದರೆ, ಯಾರಿಗೂ ಏನೂ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ, ಇವ್ರ ಹತ್ರ ಏನು ಮಾತಾಡೋದು ಅಂತ ಕೂತ. ತನ್ನ ಥಾಟ್ಸನ್ನು ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋಲ್ಲ, ಯಾರು ಅರ್ಥ ಮಾಡಿಕೊಳ್ಳೋರಿಲ್ಲ, ಇಂಥವ್ರ ಹತ್ರ ಏನು ಮಾತಾಡೋದು ಅಂತ ಸುಮ್ಮನೆ ಕೂತ್ರೆ ಅಪ್ಪನೇ ತಪ್ಪು ಅರ್ಥ ಮಾಡಿಕೊಂಡ. ಅಯ್ಯೋ ಏನು ಈ ಹುಡುಗ ಪೆದ್ದು, ಗುರುಕುಲಕ್ಕೆ ಕಳಿಸಿದ್ರೆ ಉಪಯೋಗ ಇಲ್ಲ ಅಂತ ಸುಮ್ಮನೆ ಮನೆಯಲ್ಲಿ ಕೆಲಸಕ್ಕೆ ಹಾಕಿಬಿಟ್ಟ. ಆದರೆ ಕೊನೆಗೆ ಅಪ್ಪನಿಗೂ ಕಣ್ತರಿಸಿದ ಮಗ ಅವನೇ, ಶ್ವೇತಕೇತು ಅಲ್ಲ. ಶ್ವೇತಕೇತು 12 ವರ್ಷ ಆದ ಕೂಡಲೇ ಗುರುಕುಲ, ಒಳ್ಳೆ ಚೂಟಿ ಹುಡುಗ, ಗುರುಕುಲಕ್ಕೆ ಹೋಗಿ ಕಲೀಲಿ. ಸರಿ, ಅಲ್ಲಿಯೂ ಅವನು ಮಾತುಗಾರಿಕೆಯಿಂದ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೀರೋ ಆದ. ಉಪಾಧ್ಯಾಯರುಗಳು ಕೂಡ ಭಾರಿ ಜಾಣ ವಿದ್ಯಾರ್ಥಿಯಿಂದ ಬೆಂತಟ್ಟಿ ಕಳಿಸಿದರು. ಸರಿ, ಇದರಿಂದ ಏನಾಯಿತು ಅಂದರೆ ಈಗೋ ಬಂತು. ಗುರುಕುಲದಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲೇ ಶ್ರೇಷ್ಠ ವಿದ್ಯಾರ್ಥಿ ನಾನು ಅಂತ ಒಂದು ತಲೆಗೆ ಬಂದದ್ದು ವಿದ್ಯೆ ಎಲ್ಲ ಈಗೋ ಬಂದದ್ದು. ವಿದ್ಯಾ ದದಾತಿ ವಿನಯಂ ಅಂತ ಆಗಬೇಕಲ್ವಾ, ಅದಕ್ಕೆ ರಿವರ್ಸ್ ಆಯ್ತದೆ. ಅವನಿಗೆ ಅಹಂಕಾರ ಬಂದು ಆಯಿತು, ನನ್ನಂಥ ವಿದ್ವಾಂಸ ಯಾರು, ದಂಡ ಆಯಿತು ಕಲಿತದ್ದು. 12 ವರ್ಷ ವೇಸ್ಟ್ ಆಯ್ತು. ಯಾಕೆಂದರೆ ವಿದ್ಯೆಯ ಈಗೋ ಬಂದುಬಿಟ್ರೆ ಎಲ್ಲ ವಿದ್ಯೆಯನ್ನು ಕಲಿತದ್ದು ವೇಸ್ಟ್ ಆಯಿತು. ತಂದೆ ಹತ್ರ ಬಂದರೆ ತಂದೆ ಹತ್ರ ಕೂಡ ಸೌಜನ್ಯದಿಂದ ನಡ್ಕೊಳ್ಬೇಕು ಅನ್ನೋ ಎಚ್ಚರ ಇಲ್ಲ ಅವನಿಗೆ. ಸ್ತಬ್ಧ ಏಯಾಯ ಅಂತ ತಂದೆ ಹತ್ರ ಬಂದು ಹೀಗೆ ಎದೆ ಸೆಡ್ದು ನಿಂತಿದ್ದಾನೆ. ಅಪ್ಪ ನಾನು ಬಂದಿದ್ದೇನೆ, ನಮಸ್ಕಾರ ಮಾಡೋದಿಲ್ಲ, ಯಾಕೆಂದರೆ ನಾನು ಗುರುಕುಲದಲ್ಲಿ ಫಸ್ಟ್ ರ್ಯಾಂಕು, ನಮ್ಮ ಅಪ್ಪ ಫಸ್ಟ್ ರ್ಯಾಂಕ್ ಅಲ್ಲ, ನಮಸ್ಕಾರ ಯಾಕೆ ಮಾಡಬೇಕು ಅಂತ ಇಲ್ಲಿ ತನಕ ಆಗಿದೆ ಅವನ ತಲೆ. ಅವನು ನಮಸ್ಕಾರ ಮಾಡದೆ ಸೆಡ್ದು ನಿಂತಿದ್ದಾನೆ.
ಗೊತ್ತಾಯಿತು ಉದ್ದಾಲಕನಿಗೆ, ಓಹೋ ಈ ಹುಡುಗನ 12 ವರ್ಷ ಗುರುಕುಲ ಕಳಿಸಿ ಏನು ಉಪಯೋಗ ಆಗಲಿಲ್ಲ, ಅಪರದಂಡ ಆಗಿ ಬಂದ, 12 ವರ್ಷ ವೇಸ್ಟ್ ಆಯಿತು ಇವನದ್ದು. ಅದಕ್ಕೆ ಅವನೊಂದು ಪ್ರಶ್ನೆ ಕೇಳ್ತಾನೆ, ಉತ ತಮಾದೇಶಮಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಮತಂ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅಲ್ಲಪ್ಪ 12 ವರ್ಷ ನಿನಗೆ ಯೂನಿವರ್ಸಿಟಿಯಲ್ಲಿ ಗುರುಕುಲದಲ್ಲಿ ಪಾಠ ಆಯ್ತಲ್ವಾ, ಬಹಳ ಜಾಣನಾಗಿ ಬಂದೆ ಅಲ್ವಾ? ಹೌದಪ್ಪ, ಎಲ್ಲ ಕಲ್ತ್ಕೊಂಡು ಬಂದೆ ಅಂತಾನೆ. ಅಲ್ಲ, ಅದೊಂದು ವಿಷಯ. ಆ ವಿಷಯ ಏನಾದರೂ ಹೇಳಿದರು ಅಲ್ಲಿ? ಯಾವುದು? ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿದ ಹಾಗಾಗುತ್ತೋ, ಯಾವುದನ್ನು ತಿಳಿದರೆ ಎಲ್ಲವನ್ನು ಮನನ ಮಾಡಿದ ಹಾಗಾಗುತ್ತೋ, ಅಂಥ ಯಾವುದನ್ನು ಕೇಳಿದರೆ ಕೇಳಬೇಕಾದ ಎಲ್ಲವನ್ನೂ ಕೇಳಿದ ಹಾಗ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅಂಥದ್ದು ವಿಷಯ ಹೇಳಿದ್ರೇನಯ್ಯ? ಅಲ್ಲ, ಎಂಥದಪ್ಪ ಗೊತ್ತಿಲ್ಲ ಹೇಳಿ ಅಂತ ಹೇಳಬೇಕಲ್ವ. ಇವನು ಈಗ ನೋಡಿ, ಅದು ಪ್ರಾಯ ನಮ್ಮ ಪ್ರೊಫೆಸರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ಇಲ್ದಿದ್ರೆ ಹೇಳ್ತಿದ್ರು ಅಂತ. ಇವನಿಗೆ ಅವನು ಇಂಥ ಯುಗೋ, ಅದು ಯಾರಿಗೂ ಮೇಸ್ಟ್ರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಆ ವಿಷಯವೇ ಬರಲಿಲ್ಲ ನಮಗೆ 12 ವರ್ಷ ಅಂತಾರೆ. ಇಂಥ ಒಂದು ವಿಚಿತ್ರ ಪ್ರಾಣಿಯವ. ಕಡೆಗೆ ತಂದೆ ಕೂಡಿಸಿ ಪಾಠ ಮಾಡ್ತಾನೆ. ಅದೇ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯ ಪೂರ್ತಿ ಅವನ ತಲೆಗೆ ಏರಿದಂಥ ಅಮಲು ಇಳಿಸುವ, ಅವನ ಪಿತ್ತ ಇಳಿಸುವ, ಅವನ ಈಗೋವನ್ನು ಇಳಿಸಿ ಅವನನ್ನು ಟ್ಯೂನ್ ಮಾಡ್ತಕ್ಕಂಥ, ಅಧ್ಯಾತ್ಮಕ್ಕೆ ಟ್ಯೂನ್ ಮಾಡ್ತಕ್ಕಂಥ ಒಂದು ಪ್ರಸಂಗ. ಅದಕ್ಕೆ ಅವಾಗ ಏನು ಅಂದರೆ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿತದೋ ಅದು ಪರಮಂ ವೇದಿತವ್ಯಂ. ತಿಳಿಬೇಕಾದಲ್ಲಿ ಸರ್ವಶ್ರೇಷ್ಠವಾದದ್ದು ಯಾವುದು ಅಂತ. ಶ್ರೋತವ್ಯಾದಿಷು ಯಃ ಪರಃ. ಭಾಗವತದಲ್ಲಿ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಹತ್ರ ಕೇಳಿದ ಪ್ರಶ್ನೆಯೂ ಅದೇ. ಅವನು ಹೇಳ್ತಾನೆ, ನನಗೆ ಇನ್ನು ಇರೋದು 7 ದಿವಸ, ಆದ್ದರಿಂದ ಜೀವನದಲ್ಲಿ ಅವಶ್ಯ ಕೇಳಬೇಕಾದ್ದು ಯಾವುದು, ತಿಳಿಬೇಕಾದ್ದು ಯಾವುದು ಅಂತ ಹುಡುಕಲಿಕ್ಕೆ ಟೈಮ್ ಇಲ್ಲ ಇನ್ನು. ನೀವು ಬಂದಿದ್ದೀರಿ, ಅದು ನನ್ನ ಪುಣ್ಯ. ಆದ್ದರಿಂದ ನಾನು ಹುಡುಕೋದಲ್ಲ, ನಿಮಗೆ ಗೊತ್ತಿದೆ. ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಸಾಯೋ ಮುಂಚೆ ತಿಳಿಬೇಕು ಏನು, ಅದನ್ನು ಹೇಳ್ರಿ. ಶ್ರೋತವ್ಯಾದಿಷು ಯಃ ಪರಃ. ಕೇಳಬೇಕಾದದ್ರಲ್ಲೇ ಶ್ರೇಷ್ಠವಾದ ಯಾವುದು, ಅದನ್ನು ಹುಡುಕುವುದರಲ್ಲೇ ನಮ್ಮ ಆಯುಸ್ಸು ಮುಗಿದು ಹೋಗುತ್ತೆ. ಆದರೆ ನನಗೊಂದು ಲಾಭ ಏನು ಅಂತಂದರೆ, ನಾನು ಇಷ್ಟ ತನಕ ಹುಡುಕಿದ್ನೋ ಬಿಟ್ಟನೋ ಹೋಗಲಿ, ಇನ್ನು ಉಳಿದ 7 ದಿವಸದಲ್ಲಿ ಕೇಳಬೇಕಾದ್ದನ್ನೇ ಆಯ್ಕೆದು ಹೇಳುವಂಥ ಒಬ್ಬರು ಗುರು ಸಿಕ್ಕಿದ್ರಲ್ಲ, ದಯವಿಟ್ಟು ಹೇಳ್ರಿ, ನಾನು ಕೇಳ್ತೀನಿ ಅಂತ. 7 ದಿವಸ ಅವನು ಆಹಾರ ತಗೊಳ್ಳಿಲ್ಲ, ಅನ್ನ ತಗೊಳ್ಳಿಲ್ಲ, ಬಾಯಾರಿಕೆ ತಗೊಳ್ಳಿಲ್ಲ, ನಿದ್ರೆ ಮಾಡಿಲ್ಲ. ಯಾಕೆಂದರೆ ಅವನಿಗೆ ಶುಕಾಚಾರ್ಯ ಹೇಳಿದ್ದನ್ನು ಕೇಳ್ತಾ ಕೇಳ್ತಾ ಅವನಿಗೆ ಹಸಿವು, ಬಾಯಾರಿಕೆ, ನಿದ್ರೆ ಎಲ್ಲ ಹೊರಟು ಹೋಯಿತು. ಇಷ್ಟು ಆನಂದಮಯವಾಗಿ 7 ದಿವಸ ಕೇಳಿದ. ಕೊನೆಯದಾಗಿ ಅವನಿಗೆ ಈ ಸಾವಿನ ಭಯವೂ ಹೊರಟು ಹೋಯಿತು. ಅವನು ಇಷ್ಟು ಆನಂದಮಯವಾಗಿ 7 ದಿವಸವನ್ನು ಕಳೆದೆ, ಎಷ್ಟು ಸಂತೋಷವಾಗಿದೆ ಅಂದರೆ, ಇನ್ನು ಸಂತೋಷವಾಗಿ ಸಾಯ್ತೀನಿ ನಾನು. ಇದು ಏನೋ ಸಾಧನೆ ಮಾಡಿ ಏನೂ ಮಾಡಿದೆ ಸತ್ತೆ, ಏನೂ ಉಪಯೋಗ ಆಗಲಿಲ್ಲ, ನಾನು ಬದುಕಿದ್ದು ಅನ್ನೋ ಭಾವನೆ ಹೋಯ್ತು ನನಗೆ. ಏನು ತಿಳಿಬೇಕು ಜೀವನದಲ್ಲಿ ಅದನ್ನು ತಿಳಿದೆ. ಜೀವನ ಅಂದರೆ ಏನು, ಸಾವು ಅಂದರೆ ಏನು ಅನ್ನೋದು ತಿಳಿಯಿತು. ಈಗ ಸಂತೋಷವಾಗಿ ಸಾಯ್ತೀನಿ ಅಂತಾನೆ. ಹಾಗೆ ತಿಳಿಯಬೇಕಾದದ್ರಲ್ಲಿ ಶ್ರೇಷ್ಠವಾದ ತಿಳಿಯಬೇಕಾದ ಸಂಗತಿ, ಉಳಿದದ್ದೆಲ್ಲ ಅದಕ್ಕೋಸ್ಕರ ತಿಳಿಯಬೇಕು. ಅದು ಯಾವುದು? ಪರಮಂ ವೇದಿತವ್ಯಂ ತ್ವಂ. ತಿಳಿಯಬೇಕಾದದ್ರಲ್ಲಿ ದೊಡ್ಡ ವೇದ್ಯನಾದವ. ಯಾಕೆಂದರೆ ಎಲ್ಲ ವೇದಗಳಿಂದ ವೇದ್ಯನಾದವ ನೀನು, ಎಲ್ಲ ಶಬ್ದಗಳಿಂದ ವೇದ್ಯನಾದವ ನೀನು. ಬೇರೆ ಯಾವುದೂ ನಿನ್ನನ್ನು ಹೇಳುವಷ್ಟು ಪ್ರಮಾಣದಲ್ಲಿ ಯಾವ ಗ್ರಂಥವು, ಯಾವ ಭಾಷೆಯೂ ಇನ್ಯಾವುದನ್ನೂ ಹೇಳಲಾರದು. ತ್ವಮಕ್ಷರಂ ಪರಮಂ. ಅಕ್ಷರಗಳಲ್ಲಿ ಪರಮಾಕ್ಷರ ನೀನು. ವೇದಿತವ್ಯ, ತಿಳಿಯಬೇಕಾದಂಥ ವಸ್ತುಗಳಲ್ಲಿ ಪರಮಂ ವೇದಿತವ್ಯಂ ನೀನು. ತ್ವಮಕ್ಷರಂ ಪರಮಂ ವೇದಿತವ್ಯಂ. ಯಾಕೆಂದರೆ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ, ಸನಾತನಸ್ತ್ವಂ ಪುರುಷೋ ಮತೋ ಮೇ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ಇಡೀ ಜಗತ್ತಿಗೆ ನಿಧಾನ. ನಿಧಾನ ಅಂತಂದರೆ ಕಾರಣ ಅಲ್ಲ, ಅಷ್ಟೇ ಅಲ್ಲ. ನಿಧಾನ ಅಂತಂದರೆ ಎಲ್ಲಿ ನಿಧಾನ ಅಂದರೆ ಇಡುವಿಕೆ ಅಂತ, ಆಶ್ರಯ. ಇಡೀ ಜಗತ್ತಿಗೆ, ಜಗತ್ತು ನಿನ್ನಿಂದ ಹುಟ್ಟಿತು, ಜಗತ್ತು ನಿನ್ನಲ್ಲಿ ನೆಲೆಗೊಂಡಿತು. ನೀನು ಜಗತ್ತಿನ ಸ್ರಷ್ಟಾರ, ನೀನು ಜಗತ್ತಿನ ಆಧಾರ, ನೀನು ಜಗತ್ತಿನ ಮೂಲಾಧಾರ. ಪರಂ ಮೂಲಾಧಾರ ಅಂದರೆ ಕೊನೆಗೆ, ಈಗ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ಒಂದು ಕೋಣೆ, ಆ ಕೋಣೆಯ ಮೇಲೆ ಒಂದು ಕುರ್ಚಿ, ಕುರ್ಚಿ ಮೇಲೆ ಒಂದು ಕೃಷ್ಣಾರ್ಜುನ, ಅದರ ಮೇಲೆ ಒಬ್ಬರು ಕೂತಿರ್ತಾರೆ. ಜಗದ್ಗುರುಗಳು ಅಂತ ಹೇಳ್ಕೊಂಡು ಹೀಗೆ ಪೋಸ್ ಮಾಡಿ ಕೂತಿರ್ತಾರೆ, ಫೋಟೋ ತೆಗಿತೆ ಅಂತ ಹೇಳಿದರು. ಫೋಟೋ ತೆಗಿಲಿಕ್ಕಾಗ ಕೂಡಲೇ ಹೀಗೆ ಹಿಡಬೇಕು ಅಂತ ಯಾರೋ ಹೇಳಿರ್ತಾರೆ, ಒಬ್ಬರು ಹಿಡ್ಕೊಂಡು ಕೂತು ಬಿಡ್ತಾರೆ ಜಗದ್ಗುರುಗಳು. ಸರಿ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಆವಾಗ ನಿಧಾನ ಯಾವುದು ಗೊತ್ತಾ? ಆ ಜಗದ್ಗುರುಗಳು ಎಲ್ಲಿದ್ದಾರೆ? ಜಮಖಾನದ ಮೇಲಿದ್ದಾರೆ. ಜಮಖಾನೆಯಲ್ಲಿದೆ, ಕುರ್ಚಿಯ ಮೇಲಿದೆ, ಕುರ್ಚಿಯಲ್ಲಿದೆ, ಕೋಣೆಯ ಮೇಲಿದೆ, ಕೋಣೆಯಲ್ಲಿದೆ, ನೆಲದಲ್ಲಿದೆ. ನೆಲ ನಿಧಾನ ಅಂದರೆ ಮೂಲಾಧಾರ.
ಎಲ್ಲಕ್ಕೂ ನೀನು ಪರಂ ನಿಧಾನಂ ಅಂದರೆ ಇಡೀ ಜಗತ್ತಿಗೆ ಮೂಲ ಆಧಾರ ನೀನು. ನಿನ್ನಿಂದ ಹುಟ್ಟಿತು, ನಿನ್ನಿಂದ ಬದುಕಿತು, ನಿನ್ನಿಂದ ಸತ್ತಿತು, ಕೊನೆಗೆ ನಿನ್ನಲ್ಲೇ ನೆಲೆಗೊಂಡಿತು. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಇಡೀ ಜಗತ್ತಿಗೆ, ವಿಶ್ವ ಅಂದರೆ ಚರಾಚರ ಚೇತನ ಸಮಸ್ತ ಜಗತ್ತಿನ ಮೂಲ ಆಶ್ರಯ ನೀನು. ಅವಾಂತರ ಆಧಾರಗಳು ಬೇಕಾದಷ್ಟು ಇರ್ಬೋದು, ಕೊನೆಗೆ ಎಲ್ಲಕ್ಕೂ ಆಧಾರ ನೀನೇ ಅಲ್ವ. ಜಡಭರತನ ಕಥೆ. ಜಡಭರತ ಇದೇ ತತ್ವವನ್ನು ಹೇಳೋದಕ್ಕೋಸ್ಕರ ಜಡಭರತ ಉಪಾಖ್ಯಾನ ಭಾಗವತದಲ್ಲಿ ಬಂದಿತ್ತು. ರಹುಗಣ ಕೂತಿರ್ತಾನೆ ಪಾಲಕಿಯಲ್ಲಿ, ನೋಡಿ ಅಲ್ಲಿ ಮೂಲಾಧಾರ. ಪಾಲಕಿಯಲ್ಲಿ ರಹುಗಣ ಕೂತಿರ್ತಾನೆ. ಅದನ್ನು ಈ ಜಡಭರತ ಅವನು ಸುಮ್ಮನೆ ಕೂತಿದ್ದ, ಬೇರೆ ಏನು ಕೆಲಸ ಇಲ್ಲ, ಪಾಲಕಿ ಹೊರ ಅಂದರು. ಹೋಗ್ತಾ ಅವನಿಗೇನು ಪಾಪ, ಅವನು ಎಂಥ ದೊಡ್ಡ ಸ್ಕಾಲರು, ಎಂಥ ಅಂತರಂಗ ಜ್ಞಾನಿ ಗೊತ್ತಿಲ್ಲ. ಈ ಅರಮನೆ ಹೆಗಲು ಕೊಟ್ಟ. ಒಳಗಿಂದ ನಗು ಅವನಿಗೆ. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಭರತ ಚಕ್ರವರ್ತಿ ಆಗಿದ್ದೆ ನಾನು ಭರತ ಚಕ್ರವರ್ತಿ ಆಗಿದ್ದಾಗ ಈ ರಹುಗಣ್ಣಂಥವರೆಲ್ಲ ನನ್ನ ಪಾಲಕಿ ಹೊರತಿದ್ರು. ಇವತ್ತು ಅವನ ಪಾಲಕಿ ನಾನು ಹೊರಬೇಕು. ಬದುಕಿನ ಒಂದು ಬದಲಾವಣೆ. ಹಿಂದಿನ ಜನ್ಮದ ಸ್ಥಿತಿ, ಈ ಜನ್ಮ ಸ್ಥಿತಿಯನ್ನು ಯೋಚಿಸಿಕೊಂಡು ಅವನಿಗೆ ಒಳಗಿನ ನಗು ಬರ್ತಾ ಇದೆ. ಆನಂದವಾಗಿ ಪಾಲಕಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪಾಲಕಿಯ ಬಗ್ಗೆ ನಿಗಾ ಇಲ್ಲ, ಪಾಲಕಿಯ ಮೇಲೆ ಕೂತವನ ಬಗ್ಗೆ ನಿಗಾ ಇಲ್ಲ. ಅವನಷ್ಟಕ್ಕೆ ಅಂತರ್ಮುಖವಾಗಿ ಅವನ ಚಿಂತನೆಯಲ್ಲೇ ಇದ್ದಾನೆ. ಪಾಲಕಿ ಡೋಲಾಯಮಾನ ಆಯಿತು. ಏರು ತಗ್ಗಿನಲ್ಲಿ ಅವನು ನಡೆಯುವಾಗ ಅದು ಅಲ್ಲ, ನಮ್ಮ ಬೆಂಗಳೂರಿನ ರಸ್ತೆಗಳೇ ಹೀರೋ ಹೊಂಡಗಳಿರ್ತವೆ. ಅದರಲ್ಲಿ ಬರೀ ಹೊಂಡಗಳಲ್ಲ, ಹೀರೋ ಹೊಂಡಗಳಿರ್ತವೆ. ಆ ಕಾಲದಲ್ಲಿ ತಾರು ಹಾಕಿದ ರಸ್ತೆಗಳೇ ಅಲ್ಲ, ಹಳ್ಳಿ ರಸ್ತೆಗಳು ಹೆಂಗಿರಬೇಕು. ಆದರೂ ಇದಕ್ಕಿಂತ ಚೆನ್ನಾಗಿತ್ತು. ಇವು ತಾರು ಹಾಕಿದ್ರನ್ನೇ ರಸ್ತೆಗಳು ಓಡಾಡ್ಲಿಕ್ಕೆ ಆಗುದು. ಯಾಕೆಂದರೆ ಒಂದು ದೊಡ್ಡ ಹೊಂಡ, ಆಮೇಲೆ ಒಂದು ದೊಡ್ಡ ಒಂದು ಹಂಪುಗಳು ಇರುತ್ತವೆ, ಒಂದು ಹೊಂಡಗಳಿರ್ತವೆ. ಒಂದು ಸಹಜ ರಸ್ತೆಗಳಿರೋದಿಲ್ಲ. ಏನು ನಾಗರಿಕತೆಯೋ ನನಗೆ ಅರ್ಥ ಆಗೋದಿಲ್ಲ. ಅದು ಮನುಷ್ಯನಿಗೆ ಹಿಂಸೆ ಕೊಡುವುದಕ್ಕೋಸ್ಕರ ನಾಗರಿಕತೆ ಇರುವುದೋ ಸೌಕರ್ಯಕ್ಕೋಸ್ಕರ ಅನ್ನೋದೇ ಒಮ್ಮೊಮ್ಮೆ ಗೊಂದಲ ಆಗಿಬಿಡುತ್ತೆ. ಅಷ್ಟು ಕೆಟ್ಟು ನಾಗರಿಕತೆಯನ್ನು ನಾವು ಬೆಳೆಸ್ಕೊಂಡಿದ್ದೇವೆ. ಸರಿ, ಏರು ತಗ್ಗುಗಳಲ್ಲಿ ಇವನು ದೋಲಾಯಮಾನ ಆಯಿತು. ಮಹಾರಾಜ ಹೇಳಿದ, ಏನೋ ಸರಿ ಹೋಗು, ಪಾಲಕಿ ಹಿಡ್ಕೊಂಡು ಅವನಿಗೆ ಎಚ್ಚರ ಇಲ್ಲೇನು? ಯಾರನ್ನು ನೀನು ಹೊತ್ಕೊಂಡಿದ್ದಿ ಗೊತ್ತಾ? ಸಿಂಧು ಸೌವೀರ ದೇಶದ ಮಹಾರಾಜರ ಹೂಗಣ ಮೇಲೆ ಕೂತಿದ್ದಾನೆ, ಜಾಗ್ರತೆ ಅಂತಾನೆ. ಇವನು ಹೇಳ್ತಾನೆ, ಅಲ್ಲ ನನ್ನ ಹತ್ರ ಯಾಕೆ ಹೇಳ್ತೀಯ ಅದನ್ನು? ನೋಡು, ನೀನು ಪಾಲಕಿಯಲ್ಲಿ ಇದ್ದಿ, ಪಾಲಕಿ ನಿನ್ನನ್ನು ಹೊತ್ತುಕೊಂಡಿದೆ ಅಲ್ವಾ? ಪಾಲಕಿ ನನ್ನ ಹೆಗಲ ಮೇಲಿದೆ, ನನ್ನ ಹೆಗಲು ನನ್ನ ಎದೆ ಮೇಲೆ ಇದೆ, ನನ್ನ ಎದೆ ನನ್ನ ಹೊಟ್ಟೆಯ ಮೇಲಿದೆ, ನನ್ನ ಹೊಟ್ಟೆ ನನ್ನ ಸೊಂಟದ ಮೇಲಿದೆ, ನನ್ನ ಸೊಂಟ ನನ್ನ ಕಾಲುಗಂಟಿನ ಮೇಲಿದೆ, ಕಾಲುಗಂಟು ಜಂಘೆಯ ಮೇಲಿದೆ, ಜಂಘೆ ಕಾಲಿನ ಮೇಲಿದೆ, ಕಾಲು ಭೂಮಿಯ ಮೇಲೆ ಇದೆ. ಇಷ್ಟೇ. ಇವೆಲ್ಲ ಹೊತ್ತುಕೊಂಡ ಸಾಮಾನುಗಳು. ಮೂಲಾಧಾರ ಭೂಮಿಯನ್ನು ಭಗವಂತ ಹೊತ್ತುಕೊಂಡಿದ್ದಾನೆ. ನಿನ್ನನ್ನು ನಾನು ಹೊತ್ತುಕೊಂಡೇ ಇಲ್ಲ ಅಂತಾನೆ. ಇವನು ಮಹಾಜ್ಞಾನಿ ಇರಬೇಕು, ಇಲ್ಲ ಇವನು ಕ್ರ್ಯಾಕ್ ಇರಬೇಕು, ಸೈಕಿಕ್. ಎರಡೇ. ಈ ಥರ ಮಾತಾಡಬೇಕಾಗಿದ್ದರೆ ಅವನು ಜ್ಞಾನಿ ಇರಬೇಕು, ಇಲ್ಲ ಸೈಕಿಕ್ ಇರಬೇಕು. ಬುದ್ಧಿ ನೆಟ್ಟಗಿಲ್ಲದಿದ್ದವರು ಮತ್ತು ಜ್ಞಾನಿಗಳು ಮಾತಾಡೋದು ಒಂದೇ ಥರ ಇರುತ್ತೆ. ಅಂದರೆ ಬುದ್ಧಿ ನೆಟ್ಟಗಿದ್ದವರಿಗೆ ಜ್ಞಾನಿಗಳಾಗಿ ಕಾಣುತ್ತೆ, ಬುದ್ಧಿ ನೆಟ್ಟಗಿಲ್ಲದಿದ್ದವರಿಗೆ ಸೈಕಿಕ್ ಅಂತ ಕಾಣುತ್ತೆ ಅವರ ಮಾತು. ಹಾಗಾಗಿ ಇವನು ಆಶ್ಚರ್ಯ ಆಗುತ್ತೆ, ಏನಪ್ಪ ಇವನು ಈ ಥರ ಮಾತಾಡ್ತಾನೆ. ನೋಡು, ಎಲ್ಲರನ್ನ ಹೊತ್ತುಕೊಂಡವನು ಅವನು. ನೀನು ಸಿಂಧು ಸೌವೀರ ದೇಶದ ರಾಜ ಅಂತ ಹೇಳ್ತಿ. ಯಾವಾಗ ರಾಜ ಆದ್ದಯ್ಯ ನೀನು ಹುಟ್ಟಿದೆ ಎಷ್ಟೋ, ನಿನ್ನ ಅಪ್ಪ ಸತ್ತ ಮೇಲೆ, ಅಲ್ಲಿ ತನಕ ನೀನು ಸಿಂಧು ಸೌವೀರ ದೇಶ ರಾಜ ಅಲ್ಲ. ಅದಕ್ಕಿಂತ ಮೊದಲು ಇತ್ತಲ್ಲ ಸಿಂಧು ಸೌವೀರ ದೇಶ. ಒಂದು ದಿವಸ ನಿನ್ನ ಶತ್ರು ರಾಜ ಬಂದು ರಟ್ಟೆ ಎಳೆದು ಹೊರಗೆ ಹಾಕಿ ಅವನು ಕೂತ್ಕೊಳ್ತಾನೆ. ಆವಾಗ ಯಾರು ಸಿಂಧು ಸೌವೀರ ದೇಶದ ರಾಜ? ಮತ್ತು ಸಿಂಧು ಸೌವೀರ ದೇಶ ಉಂಟಲ್ಲ, ಈ ನೆಲದ ಮಕ್ಕಳಯ್ಯ ನಾವು ಮಕ್ಕಳು, ನೆಲದ ಒಡೆಯರಲ್ಲ, ನೆಲದ ಮಕ್ಕಳು. ಯಾಕೆ ಈ ಅಹಂಕಾರ ಮಾಡ್ತಿ? ನಾಳೆ ನಾನು ಸಿಂಧು ಸೌವೀರ ದೇಶದ ರಾಜ, ಏನು ನಿನ್ನ ಸತ್ತಾಗ ನಿನ್ನನ್ನು ಸುಟ್ಟರೆ ಸಿಂಧು ಸೌವೀರ ದೇಶದ ರಾಜನ ಭಸ್ಮ ಅಂತ ಚಿನ್ನದ ಭಸ್ಮ ಬರುತ್ತಾ? ಮತ್ತೆ ಆ ಪಾಲಕಿ ಒಟ್ಟಿಗೆ ಸುಟ್ಟರೆ ಪಾಲಕಿಯ ಬೂದಿ ಮತ್ತು ಮಹಾರಾಜನ ಬೂದಿ ಅಂತ ಬೇರೆ ಮಾಡ್ಲಿಕ್ಕೆ ಬರುತ್ತಾ? ಏನು ಸುಮ್ಮನೆ ಅಹಂಕಾರ ಮಾಡ್ತಿ ಅಂತ ಕೇಳಿಬಿಟ್ಟ ಇವರು. ಅದು ಆ ರೀತಿ ಆ ರಾಜ ಕೆಳಗಿಳಿದು ನಮೋ ಮಹದ್ಭ್ಯೋಸ್ತು ನಮ ಶಿಶುಭ್ಯ ಅಂತ, ದೊಡ್ಡವರಿಗೆ ಸಣ್ಣವರಿಗೆ ಎಂಥ ಜ್ಞಾನಿಗಳು ಯಾವ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ, ಹುಚ್ಚರ ಹಾಗೆ ಕಾಣಿಸ್ತಾರೆ. ಮಹಾಜ್ಞಾನಿಗಳಿರಬಹುದು. ಈ ದೇಶದಲ್ಲಿರುವ ಎಲ್ಲ ಜ್ಞಾನಿಗಳಿಗೆ ನಮಸ್ಕಾರ ಅಂದ. ಹಾಗೆ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಈ ಜಗತ್ತಿನ ಎಲ್ಲಕ್ಕೂ ನಿಧಾನ. ಅವನು ಹೇಳಿದ ಹಾಗೆ ಪಾಲಕಿಗೆ, ಮಹಾರಾಜನಿಗೆ ಎಲ್ಲಕ್ಕೂ ನಿಧಾನ ಯಾವುದು ಅಂದರೆ ಈ ಭೂಮಿಯು ಎಲ್ಲಿದೆ? ಆಶ್ಚರ್ಯ ಅಲ್ವ? ಭೂಮಿ ಎಲ್ಲಿದೆ? ಭೂಮಿ ಆಕಾಶ ಎಲ್ಲಿದೆ? ಮತ್ತು ಆಕಾಶ ಹೇಗೆ ಹೊತ್ತುಕೊಂಡಿತು? ಆಕಾಶ ಹೊತ್ತುಕೊಳ್ಳಿಲ್ಲ. ಮತ್ತೆ ಭೂಮಿ, ಅದಕ್ಕೆ ಹಿಂದಿನವರು ಹೇಳ್ತಿದ್ರು ಭೂಮಿಯನ್ನು ಶೇಷ ಹೊತ್ಕೊಂಡಿದ್ದಾನಪ್ಪ ಅಂತ ಮಕ್ಕಳಿಗೆ ಕಥೆ ಹೇಳ್ತಿದ್ರು. ಅದು ನಮ್ಮ ಕಾಲೇಜಿಗೆ ಹೋದ್ಮೇಲೆ, ಅಯ್ಯೋ ನಮ್ಮ ಅಜ್ಜಿ ಎಷ್ಟು ದಡ್ಡಿ,
ಶೇಷ ಹೊತ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ರು. ಶೇಷನನ್ನು ಯಾರು ಹೊತ್ಕೊಂಡಿದ್ದಾರೆ ಅದು ಗೊತ್ತಿಲ್ಲ ಅಜ್ಜಿಗೆ. ತಲೆ ನೆಟ್ಟಗಿಲ್ಲ, ನಮ್ಮ ಅಜ್ಜಿ ಬರೀ ದಡ್ಡಿ ಇದ್ಲು. ಶೇಷನನ್ನು ಯಾರು ಹೊತ್ಕೊಂಡಿದ್ದಾರೆ ಅಂತ. ಇದು ದೊಡ್ಡ ಪ್ರಶ್ನೆ. ಒಂದು ಕಡೆ ಒಂದು ಊರಿನಲ್ಲಿ ಹೋದಾಗ ಒಂದು ಕಾಲೇಜಿನ ಹುಡುಗಿ ನನ್ನ ಹತ್ರ ಕೇಳಿಬಿಟ್ಲು. ಅವಳು ತಲೆಯಲ್ಲಿ ಏನು ಅಂದರೆ ಬನ್ನಂಜಿಯವರು ರಾತ್ರೋರಾತ್ರಿ ಹೇಳಿದೆ ಓಡಿ ಹೋಗ್ತಾರೆ ಈ ಪ್ರಶ್ನೆ ಕೇಳಿ ಅಂತ. ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ಅವ್ರಿಗೆ, ಗಾಬರಿಯಾಗಿ ಹೊರಡೋಗ್ಬಿಡ್ತಾರೆ ಅಂತ. ಅಂದರೆ ಏನು, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನಲ್ವ ಸರ್ ಅನ್ನು. ಹಾಂ ಹೌದು, ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ? ನಾನು ಕೇಳಿದೆ, ಭೂಮಿಯನ್ನು ಮತ್ತೆ ಹೇಗೆ ನಿಂತಿದೆ ಭೂಮಿ? ಅದು ಗ್ರಾವಿಟೇಷನ್ನಿಂದ ನಿಂತಿದೆ. ಗ್ರಾವಿಟೇಷನ್ ಅಂದರೆ ನನಗೆ ಅರ್ಥ ಆಗೋಲ್ಲಪ್ಪ, ಅದು ನಮ್ಮ ದೇಶದ ಶಬ್ದ ಅಲ್ಲ, ಅದನ್ನು ಭಾರತೀಯ ಭಾಷೆಯಲ್ಲಿ ಹೇಳು ಅಂದೆ. ಅವಳಿಗೆ ಬರೋಲ್ಲ ಭಾರತೀಯ ಭಾಷೆ, ಇದು ಕಷ್ಟ. ಅವಳಿಗೆ ಭಾರತೀಯ ಭಾಷೆ ಬರೋಲ್ಲ ಅಂತ ಅಪ್ಪಟ ಭಾರತೀಯವಳು ಅವಳು ಭಾರತೀಯ ಭಾಷೆಯಲ್ಲಿ ಹೇಳಲಿಕ್ಕೆ ಬರೋಲ್ಲ. ನಾನು ಹೇಳಿದೆ, ಗ್ರಾವಿಟೇಷನ್ನು ಅದಕ್ಕೆ ಏನಂತಾರಪ್ಪ ನಮ್ಮ ದೇಶದಲ್ಲಿ? ಮೇಲೆ ಕೆಳಗೆ ನೋಟಿಸ್ ಮಾಡಿದ್ರು, ಆಕರ್ಷಣ ಶಕ್ತಿ ಅಂತಾರಲ್ಲ. ಹಾಂ ಹೌದು, ಆಕರ್ಷಣ ಅಂದರೂ ಸಂಕರ್ಷಣ ಅಂದರೂ ಒಂದೇ ಅಲ್ವಾ? ಹೌದು. ಮತ್ತು ಶೇಷ ಅಂದರೂ ಸಂಕರ್ಷಣ ಅಂದರೂ ಒಂದೇ ಅಲ್ವಾ? ಶೇಷ ಹೊತ್ತುಕೊಂಡಿದ್ದಾನೆ ಅಂದರೆ ಸಂಕರ್ಷಣ ಹೊತ್ತುಕೊಂಡಿದ್ದಾನೆ ಅಂತ ಅರ್ಥ. ಅಂದರೆ ಆಕರ್ಷಣ ಅಂದರೆ ಸಂಕರ್ಷಣ ಅಂದರೆ ಒಂದೇ ಅಲ್ವಾ? ನಿನಗೆ ಭಾಷೆ ಗೊತ್ತಿಲ್ಲದೆ ಇದ್ದರೆ ಯಾಕೆ ಈ ಗೊಂದಲ ಮಾಡಿಕೊಳ್ತಿ? ಸ್ವಲ್ಪ ಭಾಷಾ ಜ್ಞಾನ ಬೆಳೆಸಿಕು ಮೊದಲು. ಅಂದರೆ ಆಕರ್ಷಣ ಶಕ್ತಿ ಅಂದರೆ ಸಂಕರ್ಷಣ ಅಲ್ಲಪ್ಪ. ನೀವು ಶೇಷ ಅಂದರೆ ಏನು? ಹಾವು ಸಂಕರ್ಷಣ ಶಕ್ತಿ ಉಂಟು ಅಂತ ವಿಜ್ಞಾನ ಹೇಳುತ್ತೆ ಅಲ್ವ, ಆಕರ್ಷಣ. ಅದನ್ನು ಇವರು ಸಂಕರ್ಷಣ ಅಂದರು, ಅದು ಶೇಷ ಅಂತ ಕರೆದರು. ಅದು ಯಾಕೆ ಅಂದರೆ ಯಾವುದು ಎಲ್ಲವೂ ನಾಶವಾದಾಗ ಕೊನೆಗೆ ಯಾವುದು ಶೇಷವಾಗಿ ಉಳಿಯುತ್ತೋ ಅಂಥ ಶಕ್ತಿ ಅಂತ. ಎಲ್ಲ ವೆನ್ ದ ಮ್ಯಾಟರ್ ಇಸ್ ಡಿಸ್ಟ್ರಾಯ್ಡ್ ಎನರ್ಜಿ ರಿಮೇನ್ಸ್, ಅದು ಶೇಷ. ಎಲ್ಲವೂ ನಾಶವಾದಾಗ ಯಾವುದು ಉಳಿಯುತ್ತೋ ಅದಕ್ಕೆ ಶೇಷ ಅಂತ ಹೇಳೋದು. ಶಿಷ್ಯತೆ ಶೇಷ ಸಂಜ್ಞ, ಶಿಷ್ಯತೆ ಅಶೇಷ ಸಂಜ್ಞ ಅಂತ ಭಾಗವತದಲ್ಲಿ ಅದನ್ನು ಅವನು ಎಲ್ಲವೂ ಹೋದಾಗ ಉಳಿಯುವವನಿಗೆ ಶೇಷ ಅಂತ ಹೆಸರು. ಅವನೇ ಅಶೇಷ ಅಂದರು. ಯಾವುದು ಶೇಷವೋ ಅದೇ ಅಶೇಷ. ಬ್ಯೂಟಿಫುಲ್ ಇವೆಲ್ಲ. ಅಂದರೆ ಹಿಂದಿನವರ ಕಲ್ಪನೆಯ ಹತ್ತಿರಕ್ಕೂ ಹೋಗೋದಿಲ್ಲ. ನಾವು ತಮಾಷೆ ಮಾಡ್ತೇವೆ, ಟೀಕೆ ಮಾಡ್ತೇವೆ ಅರ್ಥಾತ್. ಆದರೆ ಯಾಕೆ ಇದೆ ಗ್ರಾವಿಟೇಷನ್ನು? ಗ್ರಾವಿಟೇಷನ್ ಇದೆ, ಯಾಕೆ ಇದೆ? ಯಾಕೆಂದರೆ ಯಾವುದೇ ಎನರ್ಜಿ ಅನ್ನೋದು ಅದು ಒಂದು ಚೇತನಕ್ಕೆ ಸಂಬಂಧಪಟ್ಟದ್ದು, ಬರೀ ಜಡಕ್ಕೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ಅದಕ್ಕೆ ಒಂದು ಚೇತನ ಇದೆ, ಅದನ್ನು ಒಂದು ದೇವತಾ ಶಕ್ತಿ ಇದೆ. ಅದನ್ನು ಸಂಕರ್ಷಣ ಶೇಷ ಅಂತಲೂ ಕರೆದರು, ದೇವತೆಯನ್ನು ಕರೆದರು. ಬಟ್ ಸಂಕರ್ಷಣ ಶಕ್ತಿ ಅಂದರೆ ಆಕರ್ಷಣ ಶಕ್ತಿ ಅಂದರೆ ಒಂದೇ. ಯಾಕೆ ಹಿಡ್ಕೊಂಡಿದೆ ಅಂದರೆ ಆಕೃಷ್ಟಿ ಶಕ್ತಿಶ್ಚ ಮಹಿ. ಆರ್ಯಭಟ ನಮ್ಮ ದೊಡ್ಡ ಮಹಾನ್ ಜ್ಯೋತಿಷಿ, ಭಾರತದ ಜ್ಯೋತಿಷ್ಯ ಗ್ರಂಥಗಳಲ್ಲೇ ಆಚಾರ್ಯ ಪುರುಷ, ಅವನು ಹೇಳಿದ್ದು ಆಕೃಷ್ಟಿ ಶಕ್ತಿಶ್ಚ ಮಹಿ, ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಹೇಳಿದ್ದಾನೆ. ಸೊ ಹಿಂದಿನವರು ಇದನ್ನೆಲ್ಲ ಹೇಳಿದ್ರಪ್ಪ. ನಿನಗೆ ಅರ್ಥ ಆಗದೇ ಇದ್ದರೆ ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಹಾಗೆ ಗೊಂದಲ ಮಾಡ್ಕೋಬಾರದು ಅಂತ ಹೇಳಿದೆ ಯಾಕೆ. ಅದರಿಂದ ಭೂಮಿಯನ್ನು ಹೊತ್ತುಕೊಂಡದ್ದು ಯಾವುದು? ಶೇಷ ಆಕರ್ಷಣ ಶಕ್ತಿ. ಆಕರ್ಷಣ ಶಕ್ತಿ ಕೊಟ್ಟವನು ಯಾರು? ಅದರಲ್ಲೂ ಆಕರ್ಷಣ ಶಕ್ತಿಯಾಗಿ ಇಡೀ ಪ್ರಪಂಚವನ್ನು, ಇಡೀ ಬ್ರಹ್ಮಾಂಡವನ್ನು ಹೊತ್ತವನು ಯಾರು? ಅದರ ನಂತರ ಅದು ವಾಯುದೇವರು. ವಾತಾವರಣದಲ್ಲಿ ನಿಂತಿದೆ ಅಂತೇವಲ್ಲ, ಶೇಷನನ್ನು ಹೊತ್ತವನು ಯಾರು ಅಂದರೆ ವಾಯು ಅಂದರು. ಯಾಕೆಂದರೆ ಎಲ್ಲಿದೆ ಅಂದರೆ ಅಟ್ಮಾಸ್ಫಿಯರು, ವಾತಾವರಣವನ್ನು ಧಾರಣೆ ಮಾಡಿದವನು ಯಾರು? ಭಗವಂತ. ಅದೇ ಶೇಷ ಅಂದರು, ವಾಯುಕೂರ್ಮ ಅಂದರು, ವಿಷ್ಣು ಕೂರ್ಮ ಅಂದರು. ಇದರ ಹಿನ್ನೆಲೆಯಲ್ಲಿರ್ತಕ್ಕ ಇಡೀ ಪ್ರಪಂಚವನ್ನು ನಿರಾಲಂಬವಾಗಿ ಆಕಾಶದಲ್ಲಿದೆ, ಅದಕ್ಕೆ ಆಲಂಬನವಾಗಿ ಶೇಷ ಶಕ್ತಿ ಇದೆ, ಅದಕ್ಕೂ ಆಧಾರವಾಗಿ ವಾಯುಶಕ್ತಿ ಇದೆ, ಅದಕ್ಕೂ ಆಧಾರವಾಗಿ ವಿಷ್ಣು ಶಕ್ತಿ ಇದೆ. ಅದು ಸರ್ವ ನಿಧಾನ. ಅದೇ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಎಲ್ಲದರ ಕೊನೆಯ ಆಧಾರ ನೀನು. ನಿನಗೆ ಇನ್ನೊಂದು ಆಧಾರ ದೇವರು ಎಲ್ಲಿದ್ದಾನೆ ಅಂದರೆ ಎಲ್ಲವೂ ಭಗವಂತನ ಆಶ್ರಯಿಸ್ಕೊಂಡಿದೆ. ದೇವರು ಯಾವುದನ್ನು ಆಶ್ರಯಿಸ್ಕೊಂಡಿದ್ದಾನೆ? ಅವನು ಸ್ವಾಧಾರ, ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ಅವನು ಇನ್ನೊಂದು ಆಧಾರದಲ್ಲಿಲ್ಲ, ಅವನಿಗೆ ಅವನೇ ಆಧಾರ. ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ. ಮತ್ತೆ ಹಾಗಲ್ಲ, ಅದೆಲ್ಲ ಸರಿ. ಈಗ ಕೃಷ್ಣ ಸರ್ವಸಮರ್ಥ, ಸರ್ವಗತ. ಅವನು ಆಫ್ಟರ್ ಹಿಸ್ ರಿಟೈರ್ಮೆಂಟ್ ಮತ್ತೆ ಯಾರು ಅಪಾಯಿಂಟ್ ಆಗೋದು? ಅವನು ರಿಟೈರ್ ಆದಮೇಲೆ ಮತ್ತೆ ಆ ಪೋಸ್ಟಿಗೆ ಬರೋರು ಯಾರು ಅಂದರೆ ಅವ್ಯಯ ಅಂದರು. ಏನಪ್ಪ ಗೌರ್ಮೆಂಟ್ ಜಾಬ್ ಅಂತ ತಿಳ್ಕೊಂಡ್ಯಾ ದೇವರು ಅಂದರೆ? ಅವ್ಯಯ ಅಂದರೆ ಅದು ಅನ್ಚೇಂಜಬಲ್, ಬದಲಾವಣೆ, ರಿಟೈರ್ಮೆಂಟು. ಅವನು ವಯಸ್ಸಾಯಿತು, ಇನ್ನು ರಿಟೈರ್ ಆಗೋ ಮತ್ತೊಂದು ದೇವರನ್ನು ಅಪಾಯಿಂಟ್ ಮಾಡಿ ಯಾರು ಮಾಡಬೇಕು? ಇವನು ರಿಟೈರ್ ಮಾಡೋರು ಯಾರು? ಅಪಾಯಿಂಟ್ ಮಾಡೋರು ಯಾರು? ಅದು ಬದಲಾವಣೆ ಇಲ್ಲದ, ಏರುಪೇರುಗಳಿಲ್ಲದ, ನಿವೃತ್ತಿ ಇಲ್ಲದ, ಅನಾದಿ ಅನಂತ ಕಾಲದವರೆಗೆ ಇರತಕ್ಕಂಥ ಶಕ್ತಿ. ಅವ್ಯಯ ಶಾಶ್ವತ ಧರ್ಮಗೋಪ್ತ. ಜಗತ್ತಿನಲ್ಲಿ ಧರ್ಮ ರಕ್ಷಣೆ ಮಾಡೋದವನು ಹೇಳ್ತಾನಲ್ಲ ಕೃಷ್ಣ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಮೊದಲೇ ಬಂದಿದೆ.
ಧರ್ಮದ ರಕ್ಷಣೆಗೋಸ್ಕರ ನಾನು ಬಂದಿದ್ದೇನೆ ಅಂತ. ಅದಕ್ಕೆ ಅರ್ಜುನ ಹೇಳ್ತಾನೆ, ಹೌದು, ನನಗೆ ಮನವರಿಕೆಯಾಯಿತು ಈಗ. ಆವಾಗ ನೀನು ಹೇಳಿದಿ, ಆವಾಗ ರಥದಲ್ಲಿ ಕೂತು ಕುದುರೆ ಚಾಟಿ ಹಿಡ್ಕೊಂಡು ಹೇಳಿದಾಗ ಎಷ್ಟು ಅತಿಶಯೋಕ್ತಿ ಏನೋ ಅಂತ ಅನ್ನೋ ಸಂಶಯ ಬಂದುಬಿಟ್ಟಿತ್ತು ನನಗೆ. ನೀನು ಧರ್ಮ ರಕ್ಷಣೆ ಮಾಡೋದಾ, ಕುದುರೆ ಗಾಡಿ ಹೊಡೆಯುವವ ಅಂತ. ಈಗ ಗೊತ್ತಾಯಿತು ನನಗೆ, ಈ ಜಗತ್ತಿನ ಧರ್ಮ ಸಂಸ್ಥಾಪಕ ನೀನು ಅನ್ನೋದು ನನಗೆ ಈಗ ಗೊತ್ತಾಯಿತು. ಧರ್ಮಗುಪ್ತ, ಎಂಥ ಧರ್ಮ? ಶಾಶ್ವತವಾಗಿ ಧರ್ಮವನ್ನು ರಕ್ಷಿಸುವವ ಮತ್ತು ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವ. ಶಾಶ್ವತ ಧರ್ಮಗೋಪ್ತ. ಗೋಪ್ತ ಅನ್ನೋದಕ್ಕೆ ಕೂಡ ಬಹಳ ಸೊಗಸಾದಂಥ ಶಬ್ದ ಇದು. ಧರ್ಮವನ್ನು ರಕ್ಷಿಸುವವನು ಮತ್ತು ಧರ್ಮವನ್ನು ಮುಚ್ಚಿಡುವವನು. ಎಷ್ಟೋ ಸರ್ತಿ ಧರ್ಮ ಯಾವುದು ಅಂತ ಗೊತ್ತಾಗದ ಹಾಗೆ ರಿವೀಲ್ ಮಾಡೋದೇ ಇಲ್ಲ, ನೀನು ಅದು ಮುಚ್ಚಿಟ್ಬಿಡ್ತೀಯ. ಆದ್ದರಿಂದ ಎಷ್ಟೋ ಜನ ಧರ್ಮವನ್ನು ಅಧರ್ಮ ಅಂತ ತಿಳ್ಕೊಂಡು ಬಿಡ್ತಾರೆ, ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡು ಬಿಡ್ತಾರೆ. ಯಾಕೆಂದರೆ ನಿಜವಾದ ಧರ್ಮ ಯಾವುದು ಅಂತ ನೀನು ಸ್ಪಷ್ಟವಾಗಿ ತೋರಿಸದೆ ಅದನ್ನು ಮುಚ್ಚಿಡ್ತೀಯ. ಒಮ್ಮೊಮ್ಮೆ ಯಾರು ಅರ್ಹರು ಬಂದರೂ ಆಗ ಮಾತ್ರ ಬಿಚ್ಚಿಕೊಳ್ತೀಯ, ಎಲ್ಲಾನು ಮುಚ್ಚಿಡ್ತೀಯ. ಅಂತೂ ಕೆಲವೊಮ್ಮೆ ರಕ್ಷಣೆ ಮಾಡೋದಕ್ಕೋಸ್ಕರ ಮುಚ್ಚಿಡಬೇಕಾಗಿಲ್ಲ. ನಮ್ಮಲ್ಲಿ ಒಳ್ಳೆಯ ಆಭರಣ ಬಂಗಾರ ಗಿಂಗಾರ ಇದ್ದರೆ ಅದನ್ನು ಅಂಗಳದಲ್ಲಿ ಬಿಚ್ಚಿಡ್ತೇವೆ. ಅದು ಇಟ್ಟರೆ ಮತ್ತೆ ಎರಡನೇ ನಾವು ಮನೆ ಇರೋಲ್ಲ ಅಲ್ಲಿ ಅಷ್ಟೇ. ಅದರಿಂದ ಅದಕ್ಕೆ ಒಳ್ಳೆ ಕವಾಟು ಗಿವಾಟು ಅಲ್ಮೇರ ಅದನ್ನು ಲಾಕರ್ನಲ್ಲಿ ಹಾಕಿ ಅದಕ್ಕೊಂದು ಪೆಟ್ಟಿಗೆ ಒಂದು ಬಟ್ಟೆಯಲ್ಲಿ ಸುತ್ತಿ ಆಮೇಲೆ ಪೆಟ್ಟಿಗೆ ಒಳಗಿಟ್ಟು, ಪೆಟ್ಟಿಗೆಯನ್ನು ಒಂದು ಲಾಕರ್ನ ಒಳಗಿಟ್ಟು, ಆ ಲಾಕರ್ಗೆ ಲಾಕ್ ಮಾಡಿ, ಆ ಲಾಕರನ್ನು ಒಂದು ಕೋಣೆ ಒಳಗಿಟ್ಟು, ಆ ಕೋಣೆಗೂ ಬೀಗ ಹಾಕಿ ಏನೇನೋ ಮಾಡ್ತೇವೆ. ಹಾಗೆ ಅದು ಮುಚ್ಚಿಡುವುದು ಯಾಕೆ ಅಂದರೆ ರಕ್ಷಣೆಗೋಸ್ಕರವೇ. ಗೋಪ್ತ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಮುಚ್ಚಿಡುವುದು ಮತ್ತು ರಕ್ಷಿಸುವುದು ಅಂತ ಎರಡು ಅರ್ಥ. ಯಾಕೆಂದರೆ ರಕ್ಷಿಸುವುದು ಎರಡು ಕಾರಣಕ್ಕೋಸ್ಕರ. ಯಾವುದಕ್ಕೋಸ್ಕರ? ಒಂದು, ಅಮೂಲ್ಯವಾದದ್ದನ್ನು ಮುಚ್ಚಿಡುವುದು ರಕ್ಷಣೆಗೋಸ್ಕರ. ಕೆಲವು ಅಪ್ರಯೋಜಕವಾದ್ದನ್ನು ಮುಚ್ಚಿಡ್ತೀವಿ, ಯಾಕೆಂದರೆ ಮರ್ಯಾದೆ ಉಳಿಯೋದಕ್ಕೋಸ್ಕರ. ಅದೆಲ್ಲ ಮನೆಯಲ್ಲಿದೆ ಅಂತ ಗೊತ್ತಾದರೆ ಕಸ, ಹರುಕು ಮುರುಕು ಬಟ್ಟೆಗಳು, ಹರುಕು ಮುರುಕು ಫರ್ನಿಚರು ಎಲ್ಲ, ಇವತ್ತು ಗೆಸ್ಟ್ ಬರ್ತಾರೆ, ಅದನ್ನೆಲ್ಲ ಒಂದು ಕೋಣೆಯಲ್ಲಿ ಹಾಕಿ ಬೀಗ ಹಾಕಿಬಿಡು ಅಂತ. ಅದು ಯಾಕೆಂದರೆ ಅದು ಹೊರಗೆ ಕಂಡ್ರೆ ಇವ್ರ ಮನೆ ಗೊತ್ತಾಗ್ಬಿಡುತ್ತೆ, ಅವ್ರ ಸ್ವರೂಪ ಸಾಕ್ಷಾತ್ಕಾರ ಆಗಿಬಿಡುತ್ತೆ ಬಂದ ಅತಿಥಿಗಳಿಗೆ. ಅದಕ್ಕೆ ನಮ್ಮಲ್ಲಿರುವ ದೌರ್ಬಲ್ಯವನ್ನು ಮುಚ್ಚಿಡ್ತೇವೆ, ಅಮೂಲ್ಯವಾದ್ದನ್ನು ಮುಚ್ಚಿಡ್ತೇವೆ. ಮುಚ್ಚಿಡುವುದು ಎರಡೇ, ಒಂದು ಅದು ಪ್ರೆಷಸ್ ಆಗಿರಬೇಕು, ಇಲ್ಲೇ ಮರ್ಯಾದೆ ಹೋಗುವಂಥ ಸಂಗತಿ ಆಗಿರೋ ಅವು ಮುಚ್ಚಿಡ್ತೇವೆ. ಅದರಿಂದ ನೀನು ಧರ್ಮವನ್ನು, ಧರ್ಮದ ಮಾನ ಉಳಿಸುವುದಕ್ಕೋಸ್ಕರ, ಧರ್ಮದ ಅಮೂಲ್ಯತೆಯನ್ನು ತುಳಿಸೋದಕ್ಕೋಸ್ಕರ ಒಮ್ಮೊಮ್ಮೆ ಮುಚ್ಚಿಡ್ತೀಯ, ಮುಚ್ಚಿಟ್ಟುದ ರಕ್ಷಣೆ ಮಾಡ್ತೀಯ. ಮತ್ತು ಈ ಧರ್ಮ ರಕ್ಷಣೆ ಅನ್ನೋದು ಒಂದು ಯಾವುದೋ ಒಂದು ಕಾಲಘಟ್ಟಕ್ಕೆ ಸೀಮಿತ ಅಲ್ಲ, ಶಾಶ್ವತಂ, ಅನಾದಿ ಅನಂತ ಕಾಲದವರೆಗೂ ಧರ್ಮ ರಕ್ಷಣೆ ಮಾಡ್ತಕ್ಕಂಥವನು. ಮತ್ತು ಶಾಶ್ವತವಾದ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ. ಧರ್ಮದಲ್ಲಿ ಎರಡು ಥರ ಇದೆ, ಕೆಲವು ಶಾಶ್ವತ ಧರ್ಮ, ಕೆಲವು ಅಶಾಶ್ವತ ಧರ್ಮ ಅಂತ. ಈಗ ಸಾಮಾಜಿಕ ಧರ್ಮ ಅಂತಿದೆ, ಅವು ಶಾಶ್ವತ ಅಲ್ಲ. ಈಗ ರಸ್ತೆಯಲ್ಲಿ ಹೋಗುವಾಗ ಈ ಕೀಪ್ ಲೆಫ್ಟ್ ಒಂದು ಎಡಕ್ಕೆ ಅದು ಶಾಶ್ವತ ಧರ್ಮ ಏನೂ ಅಲ್ಲ. ನಾಳೆ ಒಟ್ಟಾರೆ ಯಾವುದಾದ್ರೂ ಒಂದು ಸೈಡ್ನಲ್ಲಿ ಹೋಗ್ಬೇಕಪ್ಪ. ಈ ಬೆಂಗಳೂರಿನ ವೆಹಿಕಲ್ಗಳ ಹಾಗೆ ಎಡಕ್ಕೂ ಬಲಕ್ಕೂ ಮಧ್ಯಕ್ಕೂ ಒಟ್ಟಿಗೆ ಹೋಗಬಾರ್ದು. ಮತ್ತೆ ಒಂದೋ ಎಡದಲ್ಲೇ ಹೋಗಬೇಕು, ಒಂದೋ ಬಲದಲ್ಲೇ ಹೋಗಬೇಕು, ಒಂದು ನಿಯಮ ಬೇಕು. ಅದರಿಂದ ಕೀಪ್ ಲೆಫ್ಟು ಆದರೂ ಆಗ್ಬೋದು, ನಾಳೆ ಕೀಪ್ ರೈಟ್ ಮಾಡಿದರೆ ಆಗ್ಬೋದು, ಅಮೇರಿಕದ ಹಾಗೆ. ಅದೇನು ಅಲ್ಲ, ಬಲಕ್ಕೆ ಹೋದರೆ ನರಕಾದ್ಯನರ್ಥ ಆಗುತ್ತೆ ಅಂತ ಯಾರು ಹೇಳೋದಿಲ್ಲ. ಅದು ಎಡಕ್ಕೆ, ಒಟ್ಟಾರೆ ಒಂದು ಡಿಸಿಪ್ಲಿನ್ ಬೇಕು ಲೈಫಿನಲ್ಲಿ. ಎಡಕ್ಕಾದರೆ ಎಡಕ್ಕೆ, ಬಲಕ್ಕಾದರೆ ಬಲಕ್ಕೆ, ಅದು ನರಕಾದ್ಯ ಅನರ್ಥ ಏನೂ ಆಗೋದಿಲ್ಲ. ಅದರಿಂದ ಅದು ಅಶಾಶ್ವತ ಧರ್ಮ ಅಂತ. ಅಂದರೆ ಸೋಷಿಯಲ್ ಅಡ್ಜಸ್ಟ್ಮೆಂಟ್, ಸಾಮಾಜಿಕವಾದ ಹೊಂದಾಣಿಕೆಗೋಸ್ಕರ ಮಾಡಿಕೊಳ್ಳತಕ್ಕಂಥ ಶಿಸ್ತು ನಿಯಮಗಳಿವೆ ಅಲ್ಲ, ಅದು ಸೋಷಿಯಲ್ ಡಿಸಿಪ್ಲಿನ್ನು, ಅದು ಶಾಶ್ವತ ಅಲ್ಲ. ಅದನ್ನು ಬೇಕಾದಾಗ ಬದಲಾಯಿಸಿಕೊಳ್ಳಬಹುದು ನಾವು, ನಮ್ಮ ಅನುಕೂಲತೆಗೆ ತಕ್ಕಂತೆ, ಸಮಾಜ ಬದಲಾದಂತೆ, ಸಾಮಾಜಿಕ ಸ್ಥಿತಿ ಬದಲಾದಂತೆ ಸಾಮಾಜಿಕ ಧರ್ಮವನ್ನು ಬೇಕಾದ ಹಾಗೆ ಬದಲಾಯಿಸ್ಬೋದು. ನಿಮಗೆ ಉದಾಹರಣೆ, ಬಹಳ ಶ್ರೇಷ್ಠವಾದ ಉದಾಹರಣೆ ಅಂದರೆ ಮದುವೆ. ನೀವು ಹಿಂದೆ ನೋಡಿದರೆ, ರಾಮಾಯಣ ಕಾಲದಲ್ಲಿ ನೋಡಿದರೆ, ರಾಮನಿಗೆ ಮದುವೆ ಆಗುವಾಗ 14 ವರ್ಷ, ನಿಮ್ಗೆ ಗೊತ್ತಿದೆ, ರಾಮಾಯಣದಲ್ಲಿ ಸ್ಪಷ್ಟ ಇದೆ. ಸೀತೆಗೆ 7 ವರ್ಷ. ಸೀತೆಗೆ 7 ವರ್ಷ ಅಂದರೆ, ಆಮೇಲೆ ಲಕ್ಷ್ಮಣನ ಹೆಂಡತಿ ಸೀತೆಯ ತಂಗಿ ಊರ್ಮಿಳೆಗೆ 6 ವರ್ಷ ಇರಬೇಕಲ್ಲ. ಅವನು 7 ವರ್ಷ ಅಂತ, 7 ವರ್ಷಕ್ಕಿಂತ ಕಮ್ಮಿ ಇರಬೇಕಲ್ಲ ತಂಗಿಗೆ. ಅದು ಬೇಕಿದ್ದರೆ ಸೀತೆ ಅಯೋನಿಜೆ ಆದ್ದರಿಂದ ಅವಳಿಗೂ 7 ವರ್ಷಕ್ಕೆ ಹತ್ತಿರ ಆಗಿದ್ದು. ಅಂತೂ ಸೀತೆಗಿಂತ ಚಿಕ್ಕವಳವರು. ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಮದುವೆ ಮಾಡಿಕೊಟ್ರು. ಆ ನಂತರ ಕುಶಧ್ವಜನ ಮಕ್ಕಳನ್ನು ಭರತ ಶತ್ರುಘ್ನನಿಗೆ, ಅವರಿಗೆ ಅದಕ್ಕಿಂತಲೂ ಸಣ್ಣವರು ಇರಬೇಕಲ್ಲ. ಅಂದರೆ ಸುಮಾರು 5 ವರ್ಷ 5.5 ವರ್ಷದ ಮಕ್ಕಳನ್ನೆಲ್ಲ ಮದುವೆ ಮಾಡಿಕೊಟ್ಟಿದ್ದಾನೆ ಜನಕ. 5 ರಿಂದ 7 ವರ್ಷ. ನಮ್ಮ ಊರ್ಮಿಳೆ, ಶ್ರುತಕೀರ್ತಿ, ಮಾಂಡವಿ ಇವರೆಲ್ಲ 5 ರಿಂದ 7 ವರ್ಷ ವಯಸ್ಸು. ಆ ಕಾಲದಲ್ಲಿ ಅದು ರೂಢಿಯಲ್ಲಿದ್ದಂಥದ್ದು. 5 ರಿಂದ 7 ವರ್ಷ ತನಕ ಮದುವೆ ಮಾಡುವಂಥದ್ದು ಪ್ರಾಯ ಜನಕ ಮಾಡಿದ ಅಂದರೆ ಆ ಕಾಲದ ರೂಢಿ. ಅದು ಬಾಲ್ಯ ವಿವಾಹ ರೂಢಿಯಲ್ಲಿತ್ತು. ಯಾಕೆಂದರೆ ಅದಕ್ಕೊಂದು ಕಾರಣ ಇದೆ. ಏನು ಅಂದರೆ, ಕೆಲವೊಮ್ಮೆ
ಈಗ ಒಂದೊಂದು ಕಾಲದ ರೂಢಿ ಬಳಕೆ. ಈಗ ಈ 6-7 ವರ್ಷದಲ್ಲಿ ಉಪನಯನ ಮಾಡಿ ಗುರುಕುಲ ಕಳಿಸ್ತಿದ್ರು ಹುಡುಗರನ್ನು. ಹೆಣ್ಮಕ್ಕಳನ್ನು ಗುರುಕುಲಕ್ಕೆ ಕಳಿಸುವಂಥದ್ದು ಎಲ್ಲ ಕಾಲದಲ್ಲಿ ರೂಢಿ ಇರಲಿಲ್ಲ. ಕೆಲವೊಮ್ಮೆ ಅದು ಇತ್ತು, ಗುರುಕುಲಕ್ಕೆ ಹೋಗಿ ಕಲಿತ ಹೆಣ್ಮಕ್ಕಳು ಇದ್ದಾರೆ, ಆದರೆ ವಿರಳ. ಗಂಡು ಮಕ್ಕಳನ್ನು ಕಳಿಸುವಷ್ಟು ವ್ಯಾಪಕವಾಗಿ ಹೆಣ್ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ತಿರ್ಲಿಲ್ಲ. ಮತ್ತು ಏನು ಮಾಡ್ತಿದ್ರು ಅಂದರೆ, ಈ ಗುರುಕುಲದಲ್ಲಿ ಕಲಿತು ಪ್ರತಿ ಊರಿನಲ್ಲಿ ಬರ್ತಿದ್ರು. ಹಿಂದೆ ಶಾಲೆಗಳಿರಲಿಲ್ಲ. ಗುರುಕುಲದಲ್ಲಿ ಕಲಿತ ಮೇಲೆ ಊರಿಗೆ ಬರ್ತಾನೆ ಅವ. ಊರಿಗೆ ಬಂದು ಊರಿನಲ್ಲಿ ಪಾಠ ಹೇಳೋದು. ಮೇಷ್ಟ್ರು ಅವನೇ ಮೇಷ್ಟ್ರು ಮತ್ತೆ ಊರಿನ ಮಕ್ಕಳಿಗೆ. ಹಾಗೆ ಗುರುಕುಲದಿಂದ ಕಲಿತ ಮಕ್ಕಳು ಪ್ರತಿ ಊರಿನಲ್ಲಿ ಮನೆ ಮನೆಯಲ್ಲಿ ವಿದ್ವಾಂಸರು ಇರ್ತಿದ್ರು. ಗುರುಕುಲದಿಂದ ಕಲಿತ ಮೇಲೆ ಅವರು ಪರ ಊರಿಗೆ ಹೋಗೋಲ್ಲ. ಗುರುಕುಲದಿಂದ ಬಂದು ಕೂಡಲೇ ವೀಸಾ ತಗೊಂಡು ಅಮೆರಿಕಕ್ಕೆ ಓಡ್ತಿರ್ಲಿಲ್ಲ. ಆಮೇಲೆ ಮನೆಯಲ್ಲೇ ಊರಲ್ಲೇ ಪಾಠ ಮಾಡೋದು. ಪಾಪ ಅವ್ರಿಗೆ ಪರ ಊರಿಗೆ ಹೋಗೋ ವಿಷಯವೇ ಗೊತ್ತಿರಲಿಲ್ಲ. ಸರಿ, ಪ್ರತಿಯೊಬ್ಬರು ಮನೆ ಬಂದರು, ಮನೆಯಲ್ಲಿ ಪಾಠ ಪ್ರವಚನ. ಆವಾಗ ಈ ಅಪ್ಪಂದಿರಿಗೆ ಏನು ಯೋಚನೆ ಗೊತ್ತುಂಟ, ಈ ಹುಡುಗರಲ್ಲಿ ನಮ್ಮ ಹುಡುಗಿ ಯಾವುದಾಗ್ಬೋದು ಅಂತ ಲೆಕ್ಕಾಚಾರ ತೆಗೆದು ಏಕೆಂದರೆ ಅವರಿಗೆ ಗುರುಕುಲಕ್ಕೆ ಕಳಿಸಲಿಕ್ಕೆ ಮನಸ್ಸಿಲ್ಲ, ದೂರ ಹುಡುಗಿಯರನ್ನು. ಕಡೆ ಊರಿನಲ್ಲೇ ಪಾಠ ಹೇಳುವ ಹುಡುಗರಿದ್ದಾರಲ್ವ, ಅದರಲ್ಲಿ ಯಾವ ಹುಡುಗ ಆಗ್ಬೋದು ಅಂತ ನೋಡಿ, ಅಪ್ಪ ನಮ್ಮ ಹುಡುಗಿಗೆ ಪಾಠ ಹೇಳು ಅಂತ ಅಲ್ಲೇ ಗುರುಕುಲಕ್ಕೆ, ಅಲ್ಲೇ ಊರಿನಲ್ಲಿ ಪಾಠ ಹೇಳ್ತಕ್ಕಂಥ ಹುಡುಗರ ಕೈಯಲ್ಲಿ ಕಳಿಸ್ತಿದ್ರು. ಕಳಿಸುವ ಮುಂಚೆ ಕಡೆಗೆ ಲವ್ ಮ್ಯಾರೇಜ್ ಆಗಿಬಿಟ್ರೆ ಏನು ಮಾಡೋದು, ಅದಕ್ಕೆ ಮದುವೆ ಮಾಡ್ಕೋ ಪಾಠ ಹೇಳು ಅಂತ. 7 ವರ್ಷದಲ್ಲಿ ಅವನು ಗುರುಕುಲ ಕಳಿಸೋದು, ನೀನೇ ಗಂಡ, ಟೀಚರ್ ಕಮ್ ಹಸ್ಬೆಂಡ್, ನೀನೇ ಮದುವೆ ಮಾಡ್ಕೋ, ನೀನೇ ಪಾಠ ಹೇಳು ನಿನ್ನ ಹೆಂಡತಿಗೆ ಅಂತ. ಇದು ಒಂದು ಕಾಲದಲ್ಲಿ ಬಹಳ ಪ್ರಾಕ್ಟಿಕಲ್ ಆಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ಗುರುಕುಲ ಕಳಿಸುವಾಗ ಮದುವೆ ಮಾಡಿ ಕಳಿಸ್ಬಿಡೋದು. ಆವಾಗ ಬಾಲ್ಯ ವಿವಾಹ ಅನ್ನೋದು ತುಂಬ ಅಗತ್ಯ ಇತ್ತು ಮತ್ತು ಅರ್ಥಪೂರ್ಣವಾಗಿತ್ತು. ಆಮೇಲೆ ಗುರುಕುಲ ಪದ್ಧತಿ ಬದಲಾಯಿತು. ಆಮೇಲೆ ಶಿಕ್ಷಣ ರೀತಿಯೇ ಬದಲಾಯಿತು. ಆಗ ನೀವು ಮಹಾಭಾರತ ಕಾಲಕ್ಕೆ ಬಂದರೆ, ರಾಮಾಯಣ ಕಾಲದಿಂದ ಮಹಾಭಾರತ ಕಾಲಕ್ಕೆ ಬಂದರೆ, ಮಹಾಭಾರತದಲ್ಲಿ ಮದ್ದಿಗೆ ಬೇಕು ಅಂದರೆ ಒಂದು ಬಾಲ್ಯ ವಿವಾಹ ಸಿಗೋಲ್ಲ. ಮದ್ದಿಗೆ ಒಂದು ತೆಗೆದುಕೊಡಿ ಅಂದರೆ ಬಾಲ್ಯ ವಿವಾಹ ಇಲ್ಲ. ಮಹಾಭಾರತದಲ್ಲಿ ಎಲ್ಲ ಪ್ರೌಢ ವಿವಾಹ, ಪೂರ್ತಿ 100ಕ್ಕೆ 100ರಷ್ಟು ಪ್ರೌಢ ವಿವಾಹ. ಅದರ ನಂತರ ಮತ್ತೆ ಪುನಃ ಬಾಲ್ಯ ವಿವಾಹ ಶುರುವಾಯಿತು ಒಂದು 2000 ವರ್ಷದ ಹಿಂದೆ. ಯಾಕೆಂದರೆ ಈ ದೇಶದಲ್ಲಿ ಪ್ರಾಯ ಅದು ಬರಲಿಕ್ಕೆ ಕಾರಣ ಬೇರೆ ಬೇರೆ ದೇಶದ ದಾಳಿಗೆ ಈ ದೇಶ ತತ್ತರಿಸಿತು. ಇಸ್ಲಾಮು, ಕ್ರೈಸ್ತರು, ಪೋರ್ಚುಗೀಸರು, ಮುಸಲ್ಮಾನರು, ಬೇರೆ ಬೇರೆ ಮತದಿಂದ ಈ ದೇಶದ ಮೇಲೆ ರಾಜರುಗಳು ದಾಳಿ ಮಾಡಿದಾಗ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸೋದು ನಿಲ್ಲಿಸಿದರು. ಯಾಕಂದರೆ ಶಾಲೆಗೆ ಕಳಿಸಿದರೆ ಮನೆ ಬರ್ತಾ ಅವ್ರನ್ನ ಮತಾಂತರ ಮಾಡೋದು, ಎಳ್ಕೊಂಡು ಹೋಗೋದು, ಏನೇನೋ ನಡೀತಿತ್ತು ಒಂದು ಕಾಲದಲ್ಲಿ. ಅದಕ್ಕೆ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸೋದು ನಿಲ್ಲಿಸಿದರು. ಮನೆಯಲ್ಲೇ ಬೇಗ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡೋದು. ಇದು ಭಯದಿಂದ ಬಂದ ಮತ್ತೆ ರೀಅಡ್ಜಸ್ಟ್ಮೆಂಟ್. ಬಾಲ್ಯ ವಿವಾಹ ಬಂದದ್ದು ಧರ್ಮಶಾಸ್ತ್ರದಿಂದ ಅಲ್ಲ, ಸೋಷಿಯಲ್ ಫಿಯರ್, ಸಾಮಾಜಿಕವಾಗಿ ಮಕ್ಕಳ ಸುರಕ್ಷಿತತೆಯ ಹೆದರಿಕೆಯಿಂದ ಬೇಗ ಮದುವೆ ಮಾಡಿ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು, ಇಲ್ಲದ್ರೆ ಏನಪ್ಪಾಯೋ ಅಂತ ಒಂಥರ ಭಯದಿಂದ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಪ್ರಾರಂಭ ಆಯಿತು. ಆಮೇಲೆ ಕ್ರಮೇಣ ದೇಶ ಪ್ರಬುದ್ಧವಾಯಿತು. ಇಂಥ ಪರಕೀಯ ವಿದೇಶಿ ಆಕ್ರಮಣದ ಭಯ ಕಮ್ಮಿ ಆಯಿತು, ಮತ್ತೆ ಪ್ರಬುದ್ಧವಾಗಿ ವಿವಾಹ ಬಂತು. ಅಂದರೆ ಇದೆಲ್ಲವೂ ಸೋಷಿಯಲ್ ಧರ್ಮ. ಯಾವಾಗ ಮದುವೆ ಆಗಬೇಕು, ಎಷ್ಟನೇ ವಯಸ್ಸಿನಲ್ಲಿ ಅಂದರೆ ಧರ್ಮಶಾಸ್ತ್ರ ಹೇಳೋಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಪಂಡಿತರ ಕೇಳಿದ್ರೆ ಹೇಳ್ತಾರೆ ಇಷ್ಟು ವಯಸ್ಸಿನಲ್ಲಿ ಆಗಬೇಕು, ಇಲ್ಲದಿದ್ದರೆ ಇಷ್ಟು ಗೋದಾನ ಕೊಡಬೇಕು, ಇಷ್ಟು ತೆಂಗಿನಕಾಯಿ ದಾನ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ಧರ್ಮಶಾಸ್ತ್ರ ಹೇಳೋಲ್ಲ. ಧರ್ಮಶಾಸ್ತ್ರಕ್ಕೆ ಕಾಮನ್ ಸೆನ್ಸ್ ಇದೆ. ಅದು ಹೇಳುತ್ತೆ ಯಾವಾಗ ಮದುವೆ ಆಗಬೇಕು ಅಂದರೆ, ಅಲ್ಲಯ್ಯ ಮದುವೆ ಆಗಬೇಕು ಅಂತ ಅನ್ನೋದೇ ನಮ್ಮ ಅಭಿಪ್ರಾಯ ಇಲ್ಲ, ಅದು ನಿನ್ನ ಖುಷಿ, ನಮ್ಮ ಹತ್ರ ಯಾಕೆ ಹೇಳ್ತೀನಿ ಅಂತಾರೆ ಅವರು. ಮದುವೆ ಆಗಬೇಕೋ ಬೇಡೋ ಅನ್ನೋದು ನಾವು ಹೇಳಿದ್ದೇವೆ ಮದುವೆ ಆಗು ಅಂತ. ಎಷ್ಟೇ ವಯಸ್ಸಿಗೆ ಆಗಬೇಕು ನಮ್ಮ ಹತ್ರ ಅಂತ ಕೇಳೋದು ಅಂತ. ನಮ್ಮ ಹತ್ರ ಕೇಳಿದರೆ ಮದುವೆ ಆಗಬೇಕು ಅನ್ನೋದೇ ನಾವು ಒಪ್ಪಿಗೆ ಕೊಟ್ಟದ್ದಲ್ಲ, ನಿನ್ನ ಖಯಾಲಿಗೆ ಮದುವೆ ಮಾಡ್ಕೊಂಡಿದ್ದಿ, ಯಾವಾಗ ಆಗಬೇಕು ಅಂತ ಆಯಿತು ಆವಾಗ ಮಾಡ್ಕೋ ಅಷ್ಟೇ, ನಮ್ಮ ಹತ್ರ ಯಾಕೆ ಕೇಳ್ತೀಯ ಅಂತಾರೆ. ಸೊ ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ. ಹೆಣ್ಣಿಗೆ ಗಂಡಿಗೆ ಮ್ಯಾಚಿಂಗ್ ಆದ ಏಜಿನಲ್ಲಿ ಮದುವೆ ಮಾಡಿರಿ ಅಂತ ಹೇಳ್ತಾರೆ, ಹೊರತು ಇಷ್ಟನೇ ವಯಸ್ಸು ಅಂತ ಹೇಳೋಲ್ಲ ಅವರು. ಅದನ್ನು ಅವರವರ ಚಾಯ್ಸ್ ಅಲ್ವಾ. ನಾವು ಮದುವೆ ಮಾಡ್ಕೊಂತ ಹೇಳಿದ್ದೇವ, ಇಲ್ಲ ಅಲ್ವಾ, ಮತ್ತು ನಮ್ಮ ಹತ್ರ ಯಾಕೆ ಕೇಳಿ ತಿಂತಾರೆ ಅವರು. ಏಜ್ ಕೇಳೋಲ್ಲ. ನಿನಗೆ ಮದುವೆ ಮಾಡಬೇಕು ಅಂತ ಯಾವಾಗ ಮನಸ್ಸಾಯಿತೋ, ಎಷ್ಟು ವಯಸ್ಸಿನ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಾಯಿತೋ, ಆ ಹುಡುಗಿಗೆ ನಿನ್ನ ಮೇಲೆ ಇಷ್ಟ ಆದರೆ ಮದುವೆ ಮಾಡ್ಕೋ ಅಷ್ಟೇ, ನಮ್ಮ ಹತ್ರ ಕೇಳಿಬಿಡ ಅಂತಾರೆ ಶಾಸ್ತ್ರಕಾರರು. ಅಂದ ಬಾಲ್ಯ ವಿವಾಹ, ಪ್ರೌಢ ವಿವಾಹ ಇದೆಲ್ಲವೂ ಸಾಮಾಜಿಕವಾದ ಬದಲಾವಣೆಯಿಂದ ಆದಂಥ ಧರ್ಮಗಳು. ಇವೆಲ್ಲ ಸೋಷಿಯಲ್ ಧರ್ಮಗಳು, ಶಾಶ್ವತ ಧರ್ಮ ಅಲ್ಲ. ಅದಕ್ಕೆ ಅರ್ಜುನ ಒಂದು ವಿಶೇಷಣೆ ಕೊಡ್ತಾನೆ, ಶಾಶ್ವತ ಧರ್ಮಗೋಪ್ತ. ಯಾವುದು ಶಾಶ್ವತ ಧರ್ಮ ಅಂದರೆ ಸತ್ಯ ಹೇಳಬೇಕು, ಸತ್ಯಂವದ ವೇದ ಈ ಸಾಮಾಜಿಕ ಧರ್ಮದ ಬಗ್ಗೆ ಹೇಳುವುದಿಲ್ಲ, ಅದು ಶಾಶ್ವತ ಧರ್ಮ ಅಥವಾ ಸನಾತನ ಧರ್ಮವನ್ನು ಹೇಳುತ್ತೆ. ಯಾವ ಸತ್ಯ ಹೇಳು. ಒಂದು ಕಾಲದಲ್ಲಿ ಸತ್ಯ ಹೇಳಬೇಕು ಅನ್ನೋ ಧರ್ಮ, ಈಗ ಕಾಲ ಬದಲಾಗಿದೆ, ಈಗ ಸುಳ್ಳು ಹೇಳುವುದೇ ಧರ್ಮ ಅಂತ ಯಾರು ಹೇಳ್ತಾರ? ಸುಳ್ಳು ಹೇಳುವವರು ಕೂಡ ಹೇಳೋಲ್ಲ. ಹಾಗೇನೆ ಧರ್ಮಂ, ಸತ್ಯ, ಪ್ರಾಮಾಣಿಕತೆ
ಬಿಲೀಫ್ ಇನ್ ಗಾಡ್, ವಿ ಟ್ರಸ್ಟ್ ಇನ್ ಗಾಡ್ ಅಂತ ಅಮೇರಿಕದವರು ನಾಣ್ಯದಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಹಾಗೆ ದೇವರ ನಂಬಿಕೆ, ಇದೆಲ್ಲ ಶಾಶ್ವತ ಧರ್ಮ ಅಂತ ಹಿಂದಿನವರು. ಅದು ಒಂದು ಕಾಲದಲ್ಲಿ ದೇವರನ್ನು ನಂಬಬೇಕಿತ್ತು, ಈಗ ಅಗತ್ಯ ಇಲ್ಲ. ಅದನ್ನ ದೇವರನ್ನು ನಂಬದೇ ಇರೋ ಧರ್ಮ, ಅದು ಆ ಪ್ರಶ್ನೆಯೇ ಇಲ್ಲ. ಇದೆಲ್ಲ ಕೆಲವು ಶಾಶ್ವತ ಧರ್ಮಗಳು ಏನಿದೆ ಅದನ್ನು ವೇದ ಹೇಳುತ್ತೆ, ಅದನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರ ಅವತಾರ ಮಾಡೋದು. ಸಾಮಾಜಿಕ ಧರ್ಮದನ್ನ ರಿಪೇರಿ ಮಾಡೋದಕ್ಕೋಸ್ಕರ ಭಗವಂತ ಅವರದಲ್ಲ, ನಾವೇ ಬೇಕಾದಾಗ ಮಾಡಿಕೊಳ್ಬೇಕಷ್ಟೇ. ಅದರಿಂದ ಶಾಶ್ವತ ಧರ್ಮ ಗೋಪ್ತ ಅಂತ ಹೇಳ್ತಾರೆ. ಶಾಶ್ವತ ಧರ್ಮ, ಅಶಾಶ್ವತ ಧರ್ಮಗಳು ಬೇಕಾದಷ್ಟು ಇರ್ತವೆ, ಅವು ಸಾಮಾಜಿಕವಾಗಿ ಬದಲಾವಣೆ ಆದಾಗ ಆಗ್ತಾ ಇರುತ್ತೆ. ಅದರಿಂದ ಏನು ಮೂಲ ಧರ್ಮದ ಮೂಲ ಸ್ಪಿರಿಟ್ಗೆ ಬಾಧಕವಾಗದಂತೆ ನಾವು ಮಾಡಿಕೊಳ್ಳತಕ್ಕಂಥ ಸೋಷಿಯಲ್ ಅಡ್ಜಸ್ಟ್ಮೆಂಟ್ಸ್, ಅದೆಲ್ಲ ಅಮೆಂಡ್ಮೆಂಟ್ಸ್. ಈಗ ನಮ್ಮ ಸಾಮಾಜಿಕ ಧರ್ಮ ಉಂಟಲ್ಲ, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ನು ಸಾಮಾಜಿಕ ಧರ್ಮವನ್ನು ಹೇಳುವಂಥದ್ದು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬಹುದು ಅಂದರೆ ಏನರ್ಥ? ಸಾಮಾಜಿಕ ಧರ್ಮವನ್ನು ಬದಲಿಸಬಹುದು ಅಂತ ಅರ್ಥ. ನಮ್ಮಲ್ಲಿ ಇರತಕ್ಕ ಧರ್ಮಶಾಸ್ತ್ರ ಗ್ರಂಥಗಳಿವೆಯಲ್ಲ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಇವೆಲ್ಲ ಅದರಲ್ಲಿ ಶಾಶ್ವತ ಧರ್ಮದ ಬಗ್ಗೆ ಹೇಳ್ತಾರೆ. ಆದರೆ ಆಯಾ ಕಾಲದ ರಾಜರುಗಳು ಬರೆದಿರತಕ್ಕ ಋಷಿಮುನಿಗಳಿಂದ ಬರೆಸಿದಂತಹ ದ ದೆನ್ ಕಾನ್ಸ್ಟಿಟ್ಯೂಷನ್ಸ್. ಆದ್ದರಿಂದ ಸ್ಮೃತಿ ಗ್ರಂಥಗಳನ್ನು ಕೂಡ ನಾವು ಬದಲಿಸಬಹುದು. ಇವತ್ತಿಗೆ ಅದು ಕಾಲಬಾಧಿತ ಆಗಿದ್ದರೆ, ಅಯ್ಯೋ ಮನುಸ್ಮೃತಿಯನ್ನು ಹೇಳಿಬಿಟ್ಟಿದೆ, ಏನು ತಲೆ ಬಿಸಿ ಮಾಡಿಕೊಳ್ಬೇಡಿ, ಮನು ಹೇಳಿದ್ದು ಸಾವಿರಾರು ವರ್ಷಗಳ ಹಿಂದೆ, ಇವತ್ತಿಗೆ ಅಪ್ಲಿಕೇಬಲ್ ಅಲ್ಲದೇ ಇರತಕ್ಕಂಥ ಧರ್ಮ ಇದ್ದರೆ ಅದನ್ನು ಬದಲಿಸಬಹುದು. ಆದರೆ ಬದಲಿಸುವವನು ಧರ್ಮದ ಬಗ್ಗೆ ಕಾಳಜಿ ಇರುವವನಾಗಿರಬೇಕು. ನನಗೆ ಅನುಕೂಲ ಆಗುತ್ತೆ ಚೇಂಜ್ ಮಾಡಿದರೆ ಅಂತ ಸ್ವಾರ್ಥಿಯಾದವರು ಧರ್ಮವನ್ನು ಬದಲಾವಣೆ ಮಾಡಬಾರ್ದು. ಸಮಾಜ ಹಿತದೃಷ್ಟಿಯಿಂದ ಆ ಕಾಲದಲ್ಲಿ ಇದ್ದದ್ದು ಬೇಕಾದಷ್ಟು ಮಾಡಿದ್ದಾರೆ. ಧರ್ಮದಲ್ಲಿ ಬದಲಾವಣೆ ಬೇಕಾದಷ್ಟಾಗಿದೆ. ಮನುಸ್ಮೃತಿ ಹೇಳಿದ್ದೆಲ್ಲ ಇವತ್ತು ಆಚರಣೆಯಲ್ಲಿಲ್ಲ. ಅದು ಹಿಂದಿನ ಕಾಲದಲ್ಲಿ ಈಗ ಆಗೋಲ್ಲ ಅಂತ. ಯಾಕೆಂದರೆ ಮನು ಹೇಳ್ತಾನೆ ಮತ್ತು ಅನೇಕ ಧರ್ಮಶಾಸ್ತ್ರಗಾರರು ಹೇಳ್ತಾರೆ ಏನು ಅಂದರೆ, ದೇವರ ಆ ಶಬ್ದವೇ ಹೇಳ್ತಲ್ಲ, ಇದು ನಮ್ಮ ದೇಶದ ಪ್ರಾಚೀನ ಸಂಸ್ಕೃತಿಯಲ್ಲಿ ಬಂದದ್ದು. ಅಣ್ಣನಿಂದ, ಅಣ್ಣ ಮದುವೆ ಮಾಡಿಕೊಂಡ, ತಮ್ಮ ಇದ್ದಾನೆ, ತಮ್ಮ ಮದುವೆ ಆಗಲಿಲ್ಲ, ಅಣ್ಣನಿಗೆ ಮದುವೆ ಆಗಿದೆ, ಮಕ್ಕಳಾಗೋ ಮುಂಚೆ ಅಣ್ಣ ಸತ್ತ. ಆಗ ಏನು ಮಾಡಬೇಕು? ಇದು ವಿದೇಶದಲ್ಲಿ ಕೂಡ ಆಚರಣೆಯಲ್ಲಿ ಜ್ಯೂಸು ಆಚರಣೆಗೆ ಇವತ್ತಿಗೂ ಯಹೂದ್ಯರಲ್ಲಿ ಆಚರಣೆ ಇದೆ. ಅದೇ ರೀತಿ ಭಾರತದಲ್ಲಿ ಇತ್ತು. ಅತ್ತಿಗೆಯನ್ನು ತಮ್ಮ ಮದುವೆ ಮಾಡಿಕೊಂಡು ಆಕೆಯಲ್ಲಿ ಸಂತಾನ ಪಡಿಬೇಕು ಅಂತ. ಇದು ಹಿಂದಿನ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಇವತ್ತು ಮಾಡ್ತಾರಾ? ಅದು ಹಿಂದಿನ ಕಾಲದ್ದು, ಈಗಲ್ಲ. ಇದೇ ವಿಷಯ. ಯಾವುದೇ ಕಾಲಕ್ಕೆ ಹೇಳಿರ್ತಕ್ಕಂಥ ಧರ್ಮ ಒಂದು ಕಾಲಕ್ಕೆ ಕಾಲಬಾಧಿತ ಆಗಬಹುದು. ಅದು ಯಹೂದ್ಯರಲ್ಲಿದೆ, ಭಾರತದಲ್ಲಿತ್ತು ಈ ಸಂಪ್ರದಾಯ. ಅಣ್ಣನ ಹೆಂಡತಿ ಸಂತಾನ ಇಲ್ಲದೆ ಗಂಡನನ್ನು ಕಳ್ಕೊಂಡ್ರೆ ಮೈದುನನಿಂದ ಸಂತಾನ ಪಡಿಬೇಕು. ಯಾಕೆ ಅಂದರೆ ಆವಾಗ ದೇಶದಲ್ಲಿ ಜನಸಂಖ್ಯೆ ಬೇಕಿತ್ತು. ಜನ ಕಮ್ಮಿ ಇದ್ದರೂ ಈ ದೇಶದಲ್ಲಿ ಈ ನಿಯಮ ಮಾಡುವಾಗ ನಮ್ಮ ದೇಶದಲ್ಲಿ ಸುಮಾರು ಪಾಂಡವರ ಕಾಲದಲ್ಲಿದ್ದದ್ದು 5 ಕೋಟಿ ಜನ. ಈಗ ಅದಕ್ಕೆ ಮತ್ತೆ 100 ಕೋಟಿ ಸೇರಿಸ್ಬೇಕು, ಮತ್ತೆ 100 ಕೋಟಿ ಸೇರಿಸ್ಬೇಕು. 5 ಕೋಟಿ ಜನ ಇದ್ದದ್ದು. 5 ಕೋಟಿ ಜನ ಇಡೀ ದೇಶದಲ್ಲಿ ಇದ್ದಾಗ ಜನಸಂಖ್ಯೆಯ ಅಗತ್ಯ ಇತ್ತು. ಆವಾಗ ಪ್ರತಿಯೊಬ್ಬ ತಾಯಿಯೂ ಈ ದೇಶಕ್ಕೆ ಒಂದು ಮಗುವನ್ನು ಕೊಡಿ ಅಂತ, ಅದು ದೊಡ್ಡ ಒಂದು ಪುಣ್ಯದ ಕೆಲಸ ಅಂತ. ಜನಸಂಖ್ಯೆ ಹೆಚ್ಚಿಸಬೇಕು, ಜನಬಲ ಈ ದೇಶದಲ್ಲಿ ಸಮೃದ್ಧವಾದ ಜನಬಲ ಬೇಕು. ಯಾಕೆಂದರೆ ಅಕ್ಕಪಕ್ಕದಿಂದ ನಿಮಗೆ ಗೊತ್ತಿದೆ, ರಾವಣನಂಥವರು ಈ ದೇಶಕ್ಕೆ ಬಂದು ಇಲ್ಲಿರತಕ್ಕಂಥ ಜನರನ್ನು ದಮನ ಮಾಡ್ತಿದ್ದ. ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಜನಬಲ ಈ ದೇಶದಲ್ಲಿರಲಿಲ್ಲ. ಅದಕ್ಕಾಗಿ ರಾಮನಂಥವ್ರು ಬರಬೇಕಾಯಿತು. ಹಾಗೆ ಜನಬಲವನ್ನು ಹೆಚ್ಚಿಸಬೇಕು ಅನ್ನುವಂಥ ಕಾಲ ಇದ್ದಾಗ ಪ್ರತಿ ಹೆಣ್ಣು ನಿಯೋಗ ಪದ್ಧತಿಯಿಂದಾದರೂ ಸಂತಾನ ಪಡೆಯಿರಿ. ಈಗ ಜನಸಂಖ್ಯೆ ಏನಾಗಿದೆ ನಿಮಗೆ ಗೊತ್ತಿದೆ. ಅದರಿಂದ ಈಗ ಯಾವ ತಾಯಿ ಹೆರೋಲ್ವೋ ಆಕೆ ಮಹಾಮಾತೆ ಅಂತ ನಮಸ್ಕಾರ ಮಾಡೋ ಸ್ಥಿತಿ ಬಂದಿದೆ. ಪಾಪ ಯಾರು ಆಕೆಯನ್ನು ಬಂಜೆ ಅಂತ ಬೈಯೋಲ್ಲ. ಈಗ ಯಾರು ಮಕ್ಕಳನ್ನು ಸಮಾಜ ಕೊಡೋಲ್ಲೋ ಆಕೆ ಪುಣ್ಯಾತ್ಗಿತ್ತಿ. ಯಾಕೆಂದರೆ ಇಲ್ಲಿ ರಸ್ತೆಯಲ್ಲಿ ನಡೀಲಿಕ್ಕಾದ್ರೂ ಬಿಟ್ಲಲ್ವ ಈ ಜನರು. ನಮಗೆ ಓಡಾಡೋದೇ ಸಾಧ್ಯ ಇಲ್ಲ. ಈ ಭಾರತದಲ್ಲಿ ಸಮೃದ್ಧವಾಗಿ ಬೆಳೆಯೋದು ಅಂದರೆ ಜನಸಂಖ್ಯೆ ಮಾತ್ರ, ಏನೂ ಬೆಳೆಯೋಲ್ಲ. ಆ ಥರ ಆಗಿಬಿಟ್ಟಿದೆ ನಮ್ಮ ಅವಸ್ಥೆ. ಹಾಗಾಗಿ ಅದು ಒಂದು ಕಾಲದ ಇದೆಲ್ಲ ಇದು ಶಾಶ್ವತ ಧರ್ಮ ಅಲ್ಲ, ಬದಲಾಯಿಸುವ ಧರ್ಮಗಳು. ಅರ್ಜುನ ಹೇಳ್ತಾನೆ, ತ್ವಂ ಅವ್ಯಯ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ. ಆದ್ದರಿಂದ ನೀನು ಸನಾತನಸ್ತ್ವಂ ಪುರುಷೋ ಮತೋಮೇ. ನೀನು ಸನಾತನ ಅಂದರೆ ಎಲ್ಲ ಕಾಲದಲ್ಲೂ ಇರುವ ಅಂತ. ಅದು ಆಯ್ತಲ್ಲ, ಸುಮಾರು ಸರ್ತಿ ಹೇಳಿ ಆಯಿತು. ಆದರೆ ಇದಕ್ಕೆ ಇನ್ನೊಂದು ಅರ್ಥ ಇದೆ. ನೀನು ಸನಾತನನಾದ ಪುರುಷ. ಪುರುಷ ಅನ್ನುವ ಶಬ್ದ ಕೂಡ ನಿಜವಾಗಿ ವೇದ ಕಾಲದಲ್ಲಿ ಪುರುಷ ಅಂತ ದೇವರಿಗೆ ಹೇಳ್ತಾ ಇದ್ದದ್ದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಪುರುಷ ಸೂಕ್ತ
ಅಂತಂದರೆ ಭಗವಂತನ ಸೂಕ್ತ ಅಂತ ಅರ್ಥ. ಪುರುಷ ಶಬ್ದಕ್ಕೆ ದೇವರು ಅನ್ನುವ ಅರ್ಥ ಮೂಲತಃ ಇದ್ದು. ಪುರುಷ ಅಂದರೆ ದೇವರು, ಆತ್ಮ ಅಂದರೆ ದೇವರು. ಈಗ ನಾವು ಇದೆಲ್ಲ ನಮಗೆ ಅಪರಿಚಿತವಾದ ವಸ್ತು ಆದ್ದರಿಂದ ದೇವರು, ಅದನ್ನೆಲ್ಲ ನಾವು ಲೋಕದಲ್ಲಿ ಬಳಸ್ತಾ ಇದ್ದೇವೆ. ಇನ್ನೂ ತಮಾಷೆ ಏನು ಅಂದರೆ, ಪುರುಷ ಅಂದರೆ ದೇವರು, ಅದರ ನಂತರ ಪುರುಷ ಅಂದರೆ ಶಬ್ದದ ಅರ್ಥ ಏನು ಗೊತ್ತುಂಟ? ಪುರದಲ್ಲಿ ಇರುವವನು, ಪುರದಲ್ಲಿ ಇರುವ ಶಕ್ತಿ. ಪುರ ಅಂದರೆ ಪರ್ಫೆಕ್ಟ್ ಬಾಡಿ. ಹಕ್ಕಿಯ ದೇಹವನ್ನು ಪುರ ಅನ್ನೋದಿಲ್ಲ, ಪೂರ್ಣತೆಯನ್ನು ಪಡೆದ ಶರೀರ ಉಂಟಲ್ಲ ಅದು ಪುರ. ಪುರದಲ್ಲಿ ಇರುವವನು ಪುರುಷ. ಪುರದಲ್ಲಿ ಭಗವಂತ ಇದ್ದಾನೆ, ಅವನು ಮುಖ್ಯ ಪುರುಷ. ಅದರ ನಂತರ ನಾವು ಇದ್ದೇವೆ, ನಾವು ಪುರುಷರೇ. ಅದೇ ಮತ್ತೆ ಗಂಡಸರು ಮಾತ್ರ ಯಾಕೆ ಪುರುಷರು? ಅದು ತಪ್ಪು. ಮತ್ತೆ ಅದು ಪಂಡಿತರು ಮಾಡಿದ ತಪ್ಪು. ಸಂಸ್ಕೃತದಲ್ಲಿ ಪುರುಷ ಅಂದರೆ ಗಂಡು, ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ, ಮ್ಯಾನ್ ಅಂತ ಅರ್ಥ ಅಲ್ಲ. ಪುರುಷ ಅಂದರೆ ಹ್ಯೂಮನ್ ಬೀಯಿಂಗ್, ದೇಹದ ಒಳಗೆ ಇರತಕ್ಕ ಜೀವ. ಹೆಣ್ಣಿಗೂ ಪುರುಷ ಅಂತ ಹೆಸರು, ಗಂಡಿಗೂ ಪುರುಷ ಅಂತ ಹೆಸರು. ಅದರಿಂದ ಪುರುಷ ಅಂದರೆ ಪರಮಾತ್ಮ. ಎರಡನೇ ಅರ್ಥ ದೇಹದ ಒಳಗಿರತಕ್ಕ ಜೀವ, ಹೆಣ್ಣು ಅಥವಾ ಗಂಡು. ಅದು ಹೆಣ್ಣು ಜೀವ, ಗಂಡು ಜೀವ ಅಂತ. ಅದು ಪ್ರಾಯ ಸಂಸ್ಕೃತದಲ್ಲಿ ಎರಡನ್ನು ಪುರುಷ ಅಂತ ಹೇಳಿದರು. ಅದನ್ನು ಬೇರೆ ಭಾಷೆಯಲ್ಲಿ ಹೇಳೋಲ್ಲ, ಹೆಣ್ಣು ಜೀವ ಗಂಡು ಜೀವ ಅಂತ. ಆದರೆ ನಮ್ಮ ಸೌತ್ ಕೆನಡಾದಲ್ಲಿ ತುಳುವಿನಲ್ಲಿ ಮಾತ್ರ ಅದಕ್ಕೆ ಶಬ್ದ ಇದೆ, ಪೊಣ್ಣು ಜೀವ ಆಣು ಜೀವ ಅಂತ ಹೇಳ್ತಾರೆ. ಅದನ್ನು ಪೊಣ್ಣು ಜೇವು ಆಣು ಜೀವ ಎರಡು ಜೀವ ಆಗಿಬಿಟ್ಟಿದೆ. ಆದರೆ ಪೊಣ್ಣು ಜೀವ ಆಣು ಜೀವ ಅಂತ ಅಂದರೆ ಹೆಣ್ಣು ಜೀವ ಗಂಡು ಜೀವ ಅಂತ ತುಳುವಿನಲ್ಲಿ ಹೇಳ್ತಾರೆ. ನನಗೆ ತಿಳಿದ ಹಾಗೆ ಇನ್ಯಾವ ಭಾಷೆಯಲ್ಲೂ ಹೀಗೆ ಜೀವಕ್ಕೆ ಲಿಂಗವನ್ನು ಸಂಬಂಧಪಟ್ಟು ಹೇಳುವಂಥದ್ದಿಲ್ಲ. ಅದೇ ಪುರುಷ. ಪುರುಷ ಅಂದರೆ ಹೆಣ್ಣು ಜೀವ ಅಥವಾ ಗಂಡು ಜೀವ ಯಾವುದೂ ಆಗ್ಬೋದು. ಪುರುಷ ಅಂದರೆ ಪುರದ ಒಳಗಿರತಕ್ಕ ಜೀವ. ಆದರೆ ಅದು ಭಗವಂತನೇ ಅಧೀನವಾಗಿರುವಂಥದ್ದು. ಇದರ ಒಡೆತನ ಇಲ್ಲ. ಬಾಡಿಗೆ ಮನೆ ಒಕ್ಕಲೆ ಬೀಸಾಗಿ ಹೇಳ್ಬೇಕಲ್ಲ, ಇಲ್ಲೇ ಕಾಯಿ ಬಿದ್ದುಬಿಡ್ತೇನೆ, ಇರಲಿಕ್ಕಿಲ್ಲ. ಆದ್ದರಿಂದ ಈ ಪುರದ ಒಡೆಯ ಯಾರು? ನಾವಲ್ಲ. ನಾವು ಒಡೆಯರಾಗಿದ್ದರೆ ನಾವು ಬಿಟ್ಟು ಲಿಫ್ಟ್ ಕೊಟ್ಟ ಕೂತೆವು, ಅವನು ಇಳಿಯಿಂದ ಇಳಿದೆವು ಅಷ್ಟೇ. ಯಾರು ಇದರ ಒಡೆಯನವನು? ಪುರುಷ, ಅದು ಭಗವಂತ. ಅದು ಹೇಳುದು ಅಂಥ ಪುರುಷ ನೀನು. ಎರಡನೇ, ನಾವು ಪುರುಷರು, ದೇಹದ ಒಳಗಿರ್ತಕ್ಕಂಥ ಎಲ್ಲರೂ ಪುರುಷರೇ. ದೇಹದೊಳಗೆ ತತ್ವಾಭಿಮಾನ ದೇವತೆಗಳಿದ್ದಾರೆ, ಅವರು ಪುರುಷರೇ. ಕೊನೆಗೆ ನಾವು ಇದ್ದೇವೆ ಜೀವರು, ಅವರು ಪುರುಷರೇ. ಆದರೆ ಪ್ರಧಾನ ಪುರುಷ ಮತಃ, ನನ್ನ ಅಭಿಪ್ರಾಯ ಪ್ರಕಾರ ನಿಜವಾದ ಪುರುಷ ಅಂದರೆ ನೀನೇ. ಉಳಿದವರೆಲ್ಲ ನಾಮಕೆ ವಾಸ್ತೆ ಪುರುಷರು, ಒಳಗಿರುವವರಷ್ಟೇ. ಒಳಗಿರುವವ್ರನ್ನೆಲ್ಲ ಪುರುಷರು ಅಂತ ಹೇಳಲಿಕ್ಕಾಗತ್ತಾ? ಅದು ಒಳಗೆ ಇದ್ದು ಅದನ್ನು ನಿಯಂತ್ರಿಸುವವ ಯಜಮಾನ ಯಾರೋ ಅವನು ನಿಜವಾದ ಪುರುಷ. ಅದರಿಂದ ನೀನೇ ಪುರುಷ ಅಂತ ಅನ್ನುವುದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ. ಯಾಕೆಂದರೆ ಸನಾತನ ಅಂದರೆ ಒಂದು ಎಲ್ಲ ಕಾಲದಲ್ಲೂ ಇರುವಂಥದ್ದು. ಅದು ಒಂದು ಆಯಿತು ಮಾತು, ಎಲ್ಲ ಕಾಲದಲ್ಲಿ ಇರುವ. ಈ ಪುರುಷ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಹದಲ್ಲಿಯೂ ಇರುವವನಲ್ಲ. ಒಬ್ಬೊಬ್ಬ ಪುರುಷ ಒಂದೊಂದು ದೇಹದಲ್ಲಿ ಇರ್ತಾನೆ. ನಾನು ನನ್ನ ದೇಹದಲ್ಲಿ, ನೀವು ನಿಮ್ಮ ದೇಹದಲ್ಲಿ, ಅವರವರ ದೇಹದಲ್ಲಿ. ಭಗವಂತ ಎಲ್ಲರ ದೇಹದಲ್ಲಿಯೂ ಇದ್ದಾನೆ. ಅಂದರೆ ಯಲ್ಲಾಪುರ ಊರಲ್ಲ, ಯಲ್ಲಾಪುರದಲ್ಲಿಯೂ ಇದ್ದಾನೆ ಭಗವಂತ ಯಲ್ಲಾಪುರದಲ್ಲಿ ಇರುವುದರಿಂದ ಅವನು ನಿಜವಾದ ಪುರುಷ. ಒಂದು ಪುರದಲ್ಲಿ ಇರುವವನಲ್ಲ. ನಾವು ಒಂದು ಪುರದಲ್ಲಿ ಸ್ವಲ್ಪ ಕಾಲ, ಆಮೇಲೆ ಇನ್ನೊಂದು ಪುರ, ಹಾಗಲ್ಲ. ಅವನು ಎಲ್ಲ ಕಾಲದಲ್ಲಿಯೂ ಎಲ್ಲ ಪುರದಲ್ಲಿಯೂ ಇರುವವ. ಆದ್ದರಿಂದ ನಿಜವಾದ ಪುರುಷ ಅಂತ ಸನಾತನ. ನಾತನ ಅಂದರೆ ನಾದನ ಅಂದರು, ನಾತನ ಅಂದರು ಒಂದೇ ಸಂಸ್ಥೆ. ತಾಥ ದ ಮೂರನೇ ಅಕ್ಷರ. ಆ ಮೂರನೇ ಅಕ್ಷರ ತಾಥ ದ, ಅದು ಮೂರನೇ ಅಕ್ಷರ ದ ಆಯಿತು. ನಾತನ ಅಂದರೆ ನಾದನ, ಸನಾತನ ಅಂದರೆ ಸನಾದನ, ಅಂದರೆ ನಾದದಿಂದ ಸಹಿತನಾದವ, ಅಂದರೆ ವೇದದಿಂದ ವಾಚ್ಯನಾದವ ಅಂತ. ನೀನೇ ನಿಜವಾದ ಮೂಲ ಪುರುಷ, ಉಳಿದವರು ಯಾರೂ ಪುರುಷರಲ್ಲ ಅಂತ ಪುರುಷ ಸೂಕ್ತ ಪ್ರತಿಪಾದ್ಯನಾದವ ನೀನು. ಪುರುಷ ಸೂಕ್ತದಿಂದ ಬೇರೆ ಯಾವ ಪುರುಷರನ್ನು ಹೇಳೋಲ್ಲ ವೇದ. ಆದ್ದರಿಂದ ನಾದದಿಂದ ಸಹಿತನಾದವ ಸನಾತನ. ಈ ಸಮಸ್ತ ವೇದ ಪ್ರತಿಪಾದ್ಯನಾದನವ, ಪುರುಷ ಶಬ್ದ ವಾಚ್ಯನಾಗಿ ಸಮಸ್ತ ವೇದ ಪ್ರತಿಪಾದ್ಯನಾದವ ನೀನೇ ಅಂತ ನನಗೆ ಮನವರಿಕೆಯಾಯಿತು. ವೇದ ಪ್ರತಿಪಾದ್ಯನಾದವ ಯಾರು ಅಲ್ಲಪ್ಪ, ನಮ್ಮ ಗಾಡಿಯಲ್ಲಿ ಕೂತವ, ಚಾಟಿ ಹಿಡ್ಕೊಂಡು ಕುದುರೆಯನ್ನು ನಡೆಸಿದಂಥ ಶಕ್ತಿ ಅದು ಬರೇ ನನ್ನ ಗಾಡಿಯ ಸಾರಥಿ ಅಲ್ಲ, ಪ್ರತಿಯೊಬ್ಬರ ಗಾಡಿಯ ಸಾರಥಿ ಅವನೇ. ಈ ದೇಹವೇ ಗಾಡಿ, ದೇಹ ಅನ್ನೋದೇ ಶರೀರಂ ರಥಮೇವಚ. ಈ ಶರೀರ ಅನ್ನುವ ರಥದಲ್ಲಿ ಕೂತು ನಮ್ಮ ಇಡೀ ಮನುಕುಲದ ಎಲ್ಲ ಶರೀರವನ್ನು, ಪುರವೇ ಗಾಡಿ ಅಲ್ವ, ಎಲ್ಲ ಪುರವನ್ನು ಅದರೊಳಗೆ ಕೂತು ನಿಯಂತ್ರಿಸುವ ಸಾರಥಿ ಈ ಒಂದು ರಥದ ಸಾರಥಿ ಅಲ್ಲ, ಪ್ರಪಂಚದ ಪ್ರತಿಯೊಂದು ಪಿಂಡಾಂಡದೊಳಗೆ ಇದ್ದು ಜೀವಜಾತದ ಸಾರಥಿ ನೀನು ಅನ್ನೋದು ಈಗ ತಿಳಿಯಿತು. ಯಾಕಂದ್ರೆ ನನಗೆ ನನ್ನ ರಥದಲ್ಲಿ ಮಾತ್ರ ಕೃಷ್ಣ ಇದ್ದಾನೆ ಅಂತ ತಿಳ್ಕೊಂಡಿದ್ದೆ. ಈಗ ನೋಡಿದರೆ ಇಲ್ಲಿ 18 ಅಕ್ಷೋಹಿಣಿ ಸೈನಿಕರಿದ್ದಾರೆ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ರಥಿಕರಿದ್ದಾರೆ. ಸುಮಾರು 4 ಲಕ್ಷ ರಥಗಳಿದ್ದವಲ್ಲಿ.
ಆ 4 ಲಕ್ಷ ರಥಗಳು, ಅದನ್ನು 4 ಲಕ್ಷ ರಥದಲ್ಲಿ 4 ಲಕ್ಷ ಸಾರಥಿಗಳಿದ್ರು. ಈಗ ನೋಡಿದರೆ ಆ ಎಲ್ಲ ಸಾರಥಿಗಳ ಒಳಗೆ ನೀನೇ ಕಾಣಿಸ್ತಾ ಇದ್ದಿ. ಈ ಎಲ್ಲ ರಥದೊಳಗೂ ಅಷ್ಟೇ ಅಲ್ಲ, ಪ್ರತಿಯೊಂದು ಜೀವದೊಳಗೆ ಸಾರಥಿಯಾಗಿ ಅವನು ಯುದ್ಧಕ್ಕೆ ಬಂದಂಥ ಜೀವದ ದೇಹದ ಸಾರಥ್ಯ ಮಾಡುವವನು. ಇಡೀ ವಿಶ್ವದ ಸಾರಥಿ ನೀನು. ಅಂಥ ನೀನು ನನ್ನ ರಥದಲ್ಲಿ ಸಾರಥಿಯಾಗಿ ಬಂದೇ ಅಲ್ಲ ಕೃಷ್ಣ. ಆ ಒಂದು ವಿಸ್ಮಯ, ಆನಂದ ಎಂಥದ್ದೊಂದು ಈ ವಿಷಯ ತಿಳಿದಾಗ, ಅಂಥ ಇಡೀ ವಿಶ್ವದ ಸಾರಥಿ ನನ್ನ ರಥದಲ್ಲಿ ಕೂತಿದ್ದಾನೆ, ಚಾಟಿ ಹಿಡಿದು ನನ್ನ ಕುದುರೆ ನಡೆಸ್ತಾ ಇದ್ದಾನೆ ಅನ್ನುವ ಅನುಭವವೇ, ದಟ್ ವೆರಿ ವಿಷನ್, ವೆರಿ ಎಕ್ಸ್ಪೀರಿಯನ್ಸ್ ಇಸ್ ಫ್ಯಾಂಟಾಸ್ಟಿಕ್. ಅದು ಅದ್ಭುತ, ರೋಮಾಂಚಕಾರಿಯಾದ ಅನುಭವ. ಅಂಥ ನಿನಗೆ ನಮಸ್ಕಾರ ಅಂತ ಕೃಷ್ಣನನ್ನು ನೋಡಿ, ತಾನು ತನ್ನ ಹತ್ತಿರವೇ ಇದ್ದ ವಸ್ತುವನ್ನು ಎಷ್ಟೋ ಜನ ತುಂಬ ಸಲುಗೆಯಿಂದ, ನಮ್ಮ ಹತ್ತಿರ ಇರುವವನು ನಮ್ಮ ತಾಯಿಯ ಅಣ್ಣ ಅಲ್ವಾ, ಸೋದರ ಮಾವ, ವಸುದೇವ ನಮ್ಮ ಸೋದರ ಮಾವನ ಮಗ, ಹೀಗೇ ತಿಳಿದು ಬಿಟ್ಟೆ ಅಲ್ಲಪ್ಪ. ಇಡೀ ವಿಶ್ವವನ್ನು ನಿಯಂತ್ರಿಸುವ ಪರಶಕ್ತಿಯನ್ನು ನಮ್ಮ ಸೋದರ ಮಾವನ ಮಗ, ನಮ್ಮ ಕುಟುಂಬದವ, ನಮ್ಮ ಪೈಕಿಯವ ಅಂತ ಇಷ್ಟು ಸಸಾರವಾಗಿ ಕಂಡುಬಿಟ್ಟೆ. ಎಂಥ ಅದ್ಭುತವಾದ ವಸ್ತು ನನ್ನ ಪಕ್ಕದಲ್ಲಿದೆ, ಕಲ್ಪನೆ ಮಾಡಲಿಕ್ಕಾಗದ ವಿಸ್ಮಯ, ಆಶ್ಚರ್ಯಗಳಿಗೆ ಒಳಗಾದಂಥ ಅವನು. ಬರೇ ಏನೂ ಇಲ್ಲ, ಬಹಳ ಆಶ್ಚರ್ಯ ಆದರೆ ಮಾತು ಮೂಕವಾಗಿಬಿಡುತ್ತೆ, ಮತ್ತು ಕೈ ಜೋಡಿಸುವುದಷ್ಟೇ. ನಮಸ್ತೆ 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 ನಮಸ್ತೆ, ಇನ್ನೇನಿಲ್ಲ. ನಿನಗೆ ದೊಡ್ಡ ನಮಸ್ಕಾರ. ಭೂಯಿಷ್ಠಾಂತೆ ನಮ್ಮ ಉತ್ತಿಂಬಿಧೇಮ, ಅದಕ್ಕಿಂತ ಹೆಚ್ಚು ಏನೂ ಮಾಡಲಾರೆವು ನಾವು. ನಮ್ಮ ಪ್ರತಿಯೊಂದೂ ಕೂಡ ನಿನ್ನಿಂದ ನಿಯಂತ್ರಿತ. ಅದಕ್ಕೆ ಪ್ರತಿಯಾಗಿ ನಾವು ಏನು ಮಾಡಬಲ್ಲೆವು? ಭೂಯಿಷ್ಠಾಂತೆ ನಮ ಉತ್ತಿಂ, ದೊಡ್ಡ ನಮಸ್ಕಾರ ನಿನಗೆ ಅಂತಾನೆ ಅರ್ಜುನ ಅನ್ನುವಲ್ಲಿಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.